ಶಾಂತಿ. ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು ಈ ಮುರಳಿಯಲ್ಲಿ, ಮಕ್ಕಳೇ, ಇವತ್ತು ನೀವು ಶಿವ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಬಂದಿದ್ದೀರಿ. ಈ ಜಯಂತಿ ಶಿವ ಜಯಂತಿಯ ಜೊತೆಗೆ ಏನಂತೆ, ಮಕ್ಕಳದು ಕೂಡ ಜಯಂತಿ. ಯಾಕೆ? ಶಿವ ಜಯಂತಿಯ ಜೊತೆಗೆ ಮಕ್ಕಳ ಜಯಂತಿನೂ ಕೂಡ ಹೌದು. ಯಾಕೆ? ಶಿವಬಾಬಾ ಮತ್ತು ನಾವು ಇಬ್ರು ಒಂದೇ ದಿನ ಜನ್ಮ ಪಡ್ಕೊಂಡ್ವಾ? ಇಲ್ಲ. ಮತ್ತೆ ಬಾಬಾ 1936 ಬಂದಿರೋದು, ಹೌದಾ? ನಮ್ಗೆ ಅವಾಗ ಈಶ್ವರ ಜ್ಞಾನ ಇತ್ತಾ? ಇರ್ಲಿಲ್ಲ. ಹಾಗಿದ್ರೆ ಅವ್ರ ಜಯಂತಿ ಮತ್ತು ನಮ್ಮ ಜಯಂತಿ ಒಂದೇ ದಿನ ಹೇಗೆ? ಯೋಚನೆ ಮಾಡಿದ್ದೀರಾ ಎಂದಾದ್ರು? ಯಾರಾದ್ರು ಹೇಳ್ತೀರಾ ಕಾರಣ ಏನಿರ್ಬೋದು ಅಂತ? ಎಷ್ಟು ಸಲ ಕೇಳ್ತೀವಿ, ಬಾಬನಿಗೆ ಶುಭಾಶಯ, ಬಾಬಾ ನಮ್ಗೆ ಶುಭಾಶಯ, 5000 ವರ್ಷದಲ್ಲಿ ಇಂಥ ಜಯಂತಿ ಎಂದೂ ಸಿಗೋದಿಲ್ಲ, ತಂದೆ ಮಕ್ಕಳ ಜಯಂತಿ ಒಂದೇ ದಿನ ಇರೋದು ಅಂತ ಹೇಳ್ತಾನೆ. ಯಾವ ಕಾರಣದಿಂದ ಬಾಬಾ ಇದನ್ನು ಹೇಳ್ತಾ ಇದ್ದಾರೆ? ಸರಿ, ಜಯಂತಿ ಅಂತಂದ್ರೆ ಏನು? ಹುಟ್ಟಿದ ದಿನ, ಜನ್ಮದಿನ. ಯಾವ ಜನ್ಮ? ನಾನು ಆತ್ಮ ಅಂತಕ್ಕಂಥದ್ದು ಅರಿವು ಆಗಿದ್ದ ದಿನ ನಂದು ಜನ್ಮದಿನ. ಹಾಗೆ ಪರಮಾತ್ಮ ಎಂದು ನನಗೆ ಪರಮಾತ್ಮ ಯಾರು ಅಂತ ಅರಿವಾಯ್ತು, ಅದು ಪರಮಾತ್ಮನ ಒಂದು ಜನ್ಮದಿನ ಅಂತೇಳಿ ಎರಡೂ ಒಂದೇ ದಿನ ಜನ್ಮದಿನ ಅಂತ ಆಚರಣೆ. ಹೌದು. ಇವಾಗ ನಿಮ್ಗೆ ಆತ್ಮ ಅಂತ ಜನ್ಮ ಪರಿಚಯ ಆಗಿರೋದು ಒಂದು 5 ವರ್ಷ 10 ವರ್ಷದ ಮೊದಲಾಗಿರ್ತದೆ ಅಲ್ವಾ? ಎಲ್ಲರಿಗೂ ಕೂಡ ಶಿವರಾತ್ರಿ ದಿನಾನೇ ಏನಾಗೋದಿಲ್ಲ, ಆತ್ಮದ ಪರಿಚಯ, ಆತ್ಮದ ನಂಬಿಕೆ ವಿಶ್ವಾಸ, ಪರಮಾತ್ಮನ ಮೇಲೆ ನಂಬಿಕೆ ವಿಶ್ವಾಸ ಬರೋದಿಲ್ವಲ್ಲ. ಬೇರೆ ಬೇರೆ ದಿನ ಬಂದಿರ್ತದೆ. ಶಿವರಾತ್ರಿ ಶಿವನ ಜನ್ಮದಿನ, ನಮ್ದು ಬೇರೆ ಬೇರೆ ಯಾವುದೋ ದಿವಸ ಇರ್ತದೆ, ಅಲೌಕಿಕ ರೂಪದಲ್ಲಿ ಹೇಳ್ತಾ ಇರೋದು. ಲೌಕಿಕ ರೂಪದಲ್ಲಿ ಪ್ರತಿಯೊಬ್ಬರದು ಜನ್ಮ ಬೇರೆ ಬೇರೆ ಬಿಡಿ. ಆದ್ರೆ ಇಲ್ಲಿ ತಂದೆ ಮತ್ತು ಮಕ್ಕಳ ಜಯಂತಿ ಒಂದೇ. ಹೇಗೆ? ಭಗವಂತನನ್ನ ಮಿಲನ ಮಾಡಕ್ ಸೇರ್ತೀವಲ್ಲ, ಅದಕ್ಕೆ ಶಿವ ಜಯಂತಿ ಅಂತ ಹೇಳ್ತಾರೆ. ಸರಿ ರೀ, ಅದು ಮಿಲನ ಆಯ್ತು, ಬಾಬಾ ಜೊತೆ ಮಿಲನ ಆಯ್ತು. ಜಯಂತಿ ಅಂತಂದೇನು? ಹುಟ್ಟಿದ ದಿನವನ್ನ ಆಚರಿಸೋದು. ಹುಟ್ಟಿದ ದಿನ ಅಲ್ವಾ? ಬರ್ತಡೆ. ಮಿಲನಕ್ಕೂ ಬರ್ತಡೆಗೆ ಏನು ಸಂಬಂಧ? ಈಗ 5000 ವರ್ಷದಲ್ಲಿ ನೀವು ಲೌಕಿಕ ಎಷ್ಟು ಜನ್ಮ ಪಡ್ಕೊಳ್ತೀರಿ? 84 ಜನ್ಮ ಪಡ್ಕೊಳ್ತೀವಿ ಅಲ್ವಾ? ಅವಾಗ ನಾವು ಜನ್ಮದಿನವನ್ನ ಏನ್ ಮಾಡ್ತೀವಿ? ಆಚರಣೆ ಮಾಡ್ತೀವಿ. ಹಾಗೆ ಆ ಜನ್ಮದಲ್ಲಿ ಯಾವಾಗಲೂ ಒಂದ್ ದಿವಸ ಮದ್ವೆ ಆಗಿರ್ತೀವಿ ಅಲ್ವಾ? ಅವಾಗ ಏನ್ ಮಾಡ್ತೀವಿ? ಮದ್ವೆ ದಿನನೂ ಆಚರಣೆ ಮಾಡ್ತೀವಿ. ಎಂಗೇಜ್ಮೆಂಟ್ ಡೇ, ಜಾಬ್ ಸಿಕ್ಕಿರುವಂತ ಡೇ, ಅಥವಾ ಯಾವಾಗಲಾದ್ರೂ ನಿಮ್ಗೆ ಎಲ್ಲಾದ್ರೂ ಒಂದು ಸನ್ಮಾನ ಮಾಡಿರುವಂತ ದಿನವನ್ನ ನಾವೇನ್ ಮಾಡ್ತೀವಿ? ನೆನಪಿಸ್ಕೊಳ್ತೀವಿ ಮತ್ತು ಆಚರಣೆ ಮಾಡ್ತೀವಿ. ಇನ್ನು ವಯಸ್ಸಾದ್ಮೇಲೆ ಷಷ್ಠಾಬ್ದಿ ಅಂತ ಮಾಡ್ತಾರೆ, ಅಂದ್ರೆ 60 ವರ್ಷ ಆಗಿರುವಂತ ದಿನವನ್ನು ಕೂಡ ಆಚರಣೆ ಮಾಡ್ತಾರೆ ಅಲ್ವಾ? ಹಾಗಿದ್ರೆ ಆತ್ಮೇಲೆ ಒಂದು ಆತ್ಮನಿಗೆ ತನ್ನ ಜೀವನದಲ್ಲಿ ಎಷ್ಟು ವೆರೈಟಿ ಈ ರೀತಿ ಜನ್ಮಗಳು ಬರ್ತಾ ಇರ್ತವೆ. 84 ಜನ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದೇ ಜನ್ಮದ. ಶಾರೀರಿಕವಾಗಿ ಮೊದಲು ಚರ್ಚೆ ಮಾಡೋಣ, ಆಮೇಲೆ ಆತ್ಮಿಕವಾಗಿ ಬರೋಣ. ಎಷ್ಟು ಜನ್ಮಗಳು ಬರ್ತಾವೆ? ಎಷ್ಟು ವೆರೈಟಿ ಜನ್ಮಗಳು ಬರ್ತಾವೆ?
ಐದಾರು ತರ ಆಚರಿಸ್ಕೊಂತಾರೆ. ಯಾವುದು? 5-6 ತರ ಆಚರಿಸ್ಕೊಂತಾರೆ. ಯಾವ ರೀತಿ? ಹುಟ್ಟಿದ ದಿನ ಅಂತ, ಹಾ ಮತ್ತೆ ವೆಡ್ಡಿಂಗ್ ಡೇ ಅಂತ, ಎಂಗೇಜ್ಮೆಂಟ್ ಡೇ ಅಂತ, ವೆಡ್ಡಿಂಗ್ ಡೇ ಅಂತ. ಹಾ ಎಂಗೇಜ್ಮೆಂಟ್. ಆಮೇಲೆ ಹ್ಮ್. ಜನ್ಮ ಅಂತಂದ್ರೆ ಏನು? ಹುಟ್ಟು. 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 ಆ ಹುಟ್ಟು ಬಂದ ಮೇಲೆ ಅಲ್ಲಿಂದ ಒಂದು ಹೊಸ ದಾರಿ, ಹೊಸ ಜೀವನ ಹೇಳೋದು ಆರಂಭ ಆಗತ್ತಲ್ವ, ಹೊಸತನ ಇರ್ತದಲ್ಲ ಅಲ್ಲಿ. ಹ್ಮ್ ಈ ಮನೆಗೆ ಹೋದ್ವಿ, ಈ ಮನೆಗೆ ಬಂದು 15 ವರ್ಷ ಆಯ್ತ್ರಿ ಮನೆ ಕಟ್ಬಿಟ್ಟು. ಮೊದ್ಲೇನ್ ಮಾಡಿದ್ವಿ? ಹಳೆ ಮನೇಲಿ. ಹಳೆ ಮನೇಲಿ ಇದ್ವಿ. ಈ ಕಾರ್ ತಗೊಂಡು ಇಷ್ಟು ದಿನ ಆಯ್ತು, ಇಷ್ಟು ವರ್ಷ ಆಯ್ತು ಅಂತ ನಾವ್ ಹೇಳ್ತೀವಲ್ವಾ. ಹಾಗೆ ಹ್ಮ್ ಬೇರೆ ಆತ್ಮನಿಗೆ ಏನಾಗ್ತದೆ, ಒಂದು ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿರುವಂತದ್ದು ಒಂದು ದಿನ. ಹೌದಾ? ತಾಯಿ ಗರ್ಭದಲ್ಲಿ, ಇನ್ನು ಪ್ರಪಂಚಕ್ಕೆ ಏನಾಗಿಲ್ಲ, ಬಂದಿಲ್ಲ. ಬಂದಿಲ್ಲ. ಅದು ಒಂದು ಹುಟ್ಟು ತಾನೆ. ಹ್ಮ್ ಅಲ್ಲಿಂದ ಒಂದು ಹೊಸ ಜೀವನ ಹೇಳೋದು ಆ ಆತ್ಮದ ಏನಾಗ್ತದೆ, ಆರಂಭ ಆಗುತ್ತೆ. ಅದಾದ್ಮೇಲೆ ಶರೀರದ ಮೂಲಕ ಜನನವಾಯ್ತು. ಶಾರೀರಿಕವಾಗಿ ಈ ಪ್ರಪಂಚಕ್ಕೆ ಬರುತ್ತೆ ಮಗು. ಆತ್ಮ ಮತ್ತು ಶರೀರ ಫುಲ್ ರೆಡಿ ಆದ್ಮೇಲೆ ಈ ಪ್ರಪಂಚಕ್ಕೆ ಏನ್ ಮಾಡುತ್ತೆ, ಮಗು ಬರುತ್ತೆ. ಅದು ಒಂದು ರೀತಿಯ ಜನ್ಮ. ಹೌದಾ? ಅದಾದ್ಮೇಲೆ ಈ ಪ್ರಪಂಚಕ್ಕೆ ಬಂದಾಗ, ಈಗ ನೋಡಿ, ಒಂದು ಮಗು ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ ಮೇಲೆ 4 ತಿಂಗಳವರೆಗೆ ಅಥವಾ 5 ತಿಂಗಳವರೆಗೆ ಎಲ್ಲಿರ್ಬೇಕು? ಗರ್ಭದಲ್ಲಿ. ತಾಯಿ ಗರ್ಭದಲ್ಲಿ ಇರ್ತದೆ. ಅದು ಒಂದು ರೀತಿ ಜೀವನ. ಹೌದಾ? ಹ್ಮ್ ಹೌದು ಅಲ್ವೋ? ಹೌದು. ಸರಿ. ಅಲ್ಲಿಂದ ಆ ಮಗು ಏನ್ ಬಂತು, ಹೊರಗಡೆ ಪ್ರಪಂಚಕ್ಕೆ ಬಂತು. ಬಂದ ಮೇಲೆ 3 ವರ್ಷದವರೆಗೆ ಏನಾಗ್ತದೆ, ಮಗುಗೆ ಪಾಲನೆ ಸಿಗ್ತದೆ. ಯಾರಿಂದ? ತಾಯಿ ತಂದೆ. ತಾಯಿ, ತಂದೆ, ಅಜ್ಜ, ಅಜ್ಜಿ, ಚಾಚಾ ಯಾರಿದ್ದಾರೆ ಅವ್ರ ಜೊತೆ. ಸರಿ. ಆ ಜನ್ಮದ ಜೊತೆಗೆ ಹೊಸದೊಂದು ಜನ್ಮ ಶುರು ಆಗ್ತದೆ 3 ವರ್ಷ ಆದ್ಮೇಲೆ. ಯಾವ್ದದು? ಓದೋದು. ವಿದ್ಯಾರ್ಥಿಯ ಜನ್ಮ. ಯಾವ ಜನ್ಮ? ವಿದ್ಯಾರ್ಥಿಯ ಜನ್ಮ. ವಿದ್ಯಾರ್ಥಿ. ಮೊದಲು ಪಾಲನೆ ಜನ್ಮ ಸ್ಟಾರ್ಟ್ ಆಗತ್ತೆ, ಶಾರೀರಿಕ ಪಾಲನೆ. ಆಮೇಲೆ ವಿದ್ಯಾರ್ಥಿ. ವಿದ್ಯಾರ್ಥಿಯ ಜೀವನ ಆರಂಭ ಆಯ್ತು. ಯಾವಾಗ? 3 ವರ್ಷ. 3 ವರ್ಷದಿಂದ 3 ವರ್ಷದಿಂದ ಎಷ್ಟು ವರ್ಷದವರೆಗೆ? 20-25 ವರ್ಷದ. 6 ವರ್ಷದವರೆಗೆ. 6 ವರ್ಷ ಆದ್ಮೇಲೆ ಪ್ರೈಮರಿ ಸ್ಕೂಲಿಗೆ ಅಡ್ಮಿಷನ್ ಅಲ್ವಾ? ಅವಾಗ ಏನಾಯ್ತು, ಅಲ್ಲಿ ಹೊಸ ಜನ್ಮ ಆಯ್ತು. ಶಿಕ್ಷಣದಲ್ಲೇ ಒಂದು ಹೊಸ ಜನ್ಮ ಅಲ್ವಾ ಅಲ್ಲಿ? ವಿದ್ಯಾರ್ಥಿಯಲ್ಲೇ ಏನೋ ಒಂದು ಹೊಸ ಜನ್ಮ ಆರಂಭ ಆಯ್ತು. ಅಲ್ಲಿಂದ ಮುಂದೆ ಹೈಸ್ಕೂಲಿಗೆ ಹೋಗ್ತಾರೆ, ಅಲ್ಲಿ ಇನ್ನೊಂದು ಜನ್ಮ. ಕಾಲೇಜಿಗೆ ಹೋದಾಗ ಇನ್ನೊಂದು ಜನ್ಮ. ಮುಂದೆ ಡಿಗ್ರಿ ಮಾಡ್ತಾರೆ, ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಲಾಯರ್ ಆಗ್ತಾರೆ. ಅದು ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಅವರಿಗೆ ಆಯ್ಕೆಗೆ ತಕ್ಕಾಗಿ ಏನು ಅಲ್ಲಿ ಒಂದು ಪ್ರೊಫೆಷನಲ್ ಬೇಸ್, ಉದ್ಯೋಗದ ಆಧಾರದ ಮೇಲೆ, ಅವರ ಆಸಕ್ತಿಯ ಮೇಲೆ ಏನೋ ಒಂದು ಹೊಸ ಜನ್ಮ. ಅದಾದ್ಮೇಲೆ ಮದುವೆ. ಮೊದಲು ಕೆಲಸ ಮಾಡಿ ಹಾಕೋರ, ಆಮೇಲೆ ಮದುವೆ ಮಾಡುವ. ಬೇಕು ತಾನೇ ಫಸ್ಟಿಗೆ. ಮದ್ವೆ ಆಗ್ಬಿಟ್ರೆ ಹೊತ್ತಿಗೆ ಸಾಕೋದು ಬೇಡ. ಎಜುಕೇಶನ್ ಮಗದ ಮೇಲೆ ಏನಾಯ್ತು, ಜಾಬ್. ಅಲ್ಲೊಂದು ಹೊಸ ಜನ್ಮ ಸ್ಟಾರ್ಟ್ ಆಯ್ತು ತಾನೆ. ಹಾಗಾದ್ರೆ ಜೀವನ ಪೂರ್ತಿ ಮಗು ವಿದ್ಯೆನ ಅರ್ಥ ಮಾಡ್ಕೊಳ್ತಾನೆ ಇರ್ತದ. ಅದು ರನ್ನಿಂಗ್ ಅಲ್ಲಿ ಇರ್ತದ ಹಳೇದು, ಅದ್ರ ಜೊತೆ ಹೊಸದು ಆಗ್ತಾ ಇರ್ತದೆ. ಜಾಬಿಗೆ ಹೋದಾಗ ಏನಾಗ್ತದೆ, ಅಲ್ಲಿ ಸಂಪಾದನೆ ಹೇಳೋದು ಆರಂಭ ಆಗತ್ತೆ. ಅದ್ರ ಮೊದಲು ಮಗು ಸಂಪಾದನೆ ಮಾಡ್ತಾ ಇರೋದಿಲ್ಲ. ಹಾಗಂತ ಇವಾಗ ನಾವೆಲ್ಲ ಚಿಕ್ಕವರಿದ್ದಾಗ ಎಜುಕೇಶನ್ ಹೋಗ್ತಾನೆ ನಾವೇನ್ ಮಾಡ್ತಿದ್ವಿ, ಕೆಲ್ಸಕ್ಕೂ ಕೂಡ ಹೋಗ್ತಿದ್ವಿ. ಸರಿನಾ? ನಾನು 3ನೇ ಕ್ಲಾಸಿಂದಾನೆ ಮದುವೆಗೆ ಊಟಕ್ಕೆ ನೀರ್ ಬರ್ಸ್ಲಿಕ್ಕೆ ಹೋಗ್ತಿದ್ದೆ. 15 ರೂಪಾಯಿ ಸಂಬಳ ಇತ್ತು ನಮಗೆ. ಸರಿನಾ? ನಮ್ಮ ತಂದೆಯವ್ರ ಜೊತೆಗೂ ನಾನು ಹೋಗ್ತಾ ಇದ್ದೆ. ಅಲ್ಲೂ ಕೂಡ ನಮ್ಗೆ ಏನಾಗ್ತಿತ್ತು, ಸಂಬಳ ಬರ್ತಾ ಇತ್ತು. ಕೆಲವೊಬ್ಬರು ಜೀವನದಲ್ಲಿ ಬಡತನದಲ್ಲಿ ಇದ್ರೆ, ಅಥವಾ ತಂದೆ ತಾಯಿಗಳು ಎಲ್ಲಾದ್ರೂ ಅಂಗಡಿ ಶಾಪ್ ಇಟ್ಟಿದ್ದಿದ್ರೆ, ಅಲ್ಲೂ ಕೂಡ ಏನ್ ಮಾಡ್ತಾರೆ, ಕೆಲಸ ಕಾರ್ಯಗಳನ್ನ ಮಾಡ್ಬಿಟ್ಟು ಸಂಪಾದನೆ ಮಾಡ್ತಾರೆ. ಆದ್ರೆ ಈ ಶಿಕ್ಷಣ ಮುಗಿದ ಮೇಲೆ ಫುಲ್ ಟೈಮ್ ಸಂಪಾದನೆ ಒಂದ್ ರೀತಿ ಇರ್ತದೆ ಅಲ್ವಾ? ಸರಿ. ಅಲ್ಲೂ ಕೂಡ ಒಬ್ಬ ವ್ಯಕ್ತಿ ಲೇಬರ್ ಆಗಿ ಜಾಯಿನ್ ಆಗ್ತಾನೆ, ಸೂಪರ್ವೈಸರ್ ಆಗುವವರೆಗೂ ಒಂದು ಜೀವನ. ಸೂಪರ್ವೈಸರ್ ಆದ್ಮೇಲೆ ಅಲ್ವಾ, ಅಸಿಸ್ಟೆಂಟ್ ಮ್ಯಾನೇಜರ್ ಆದ್ಮೇಲೆ
ಒಂದು ಜನ್ಮ, ಮ್ಯಾನೇಜರ್ ಆದ್ಮೇಲೆ ಒಂದು ಜನ್ಮ, ಪ್ರಮೋಷನ್ ಹೆಚ್ಚಿಗೆ ಆಗ್ತಾ ಹೋದಾಗೆ, ಟ್ರಾನ್ಸ್ಫರ್ ಆಗ್ತಾ ಹೋದಾಗ ಹೊಸ ಹೊಸ ಜನ್ಮಗಳು ಏನಾಗ್ತಾ ಹೋಗ್ತವೆ. ಅದಾದ್ಮೇಲೆ ಮದುವೆ, ನಾನೊಬ್ಬನೇ ಇರ್ತಾನೆ. ಆಮೇಲೆ ಪತ್ನಿ ಜೊತೆಗೆ ಏನ್ ಮಾಡ್ಬೇಕಾಗ್ತದೆ, ಜೀವನ ಬೇರೆ ಬಿಟ್ಟು ಮಾಡ್ಬೇಕಾಗ್ತದೆ. ಅದು ಒಂದು ಹೊಸ ರೀತಿಯ ಜನ್ಮ, ಒಳ್ಳೇದು ಕೆಟ್ಟದ್ದು ಆಮೇಲೆ ಅಷ್ಟೇ ಅಲ್ವಾ. ಅದಾದ್ಮೇಲೆ ಮುಂದೆ ಮಕ್ಕಳಾಗ್ತಾರೆ, ಆವಾಗ ತಂದೆ ರೂಪದಲ್ಲಿ ಹೊಸ ಜನ್ಮ. ಆಮೇಲೆ ಮೊಮ್ಮಕ್ಕಳಾಗ್ತಾರೆ, ಆವಾಗ ಅಜ್ಜಿ. ಅಜ್ಜ ಅಜ್ಜಿಯ ರೂಪದಲ್ಲಿ ಹೊಸ ಜನ್ಮ. ಜಾಬ್ ಇಂದ ರಿಟೈರ್ಮೆಂಟ್ ಆಗ್ತಾರೆ, ಆವಾಗ ನಿವೃತ್ತಿ ಜೀವನದ ಹೊಸ ಜನ್ಮ ಅಲ್ವಾ. ಇವಾಗ ಎಷ್ಟು ಹೊಸ ಜನ್ಮಗಳು ಇಲ್ಲಿ ಏನಾಗ್ತಾ ಹೋಗ್ತವೆ, ಒಂದು ಶರೀರದಲ್ಲಿ ವರ್ತಮಾನ ಸಮಯದ ಅನುಸಾರದಲ್ಲಿ ಏನಾಗ್ತಾ ಹೋಗ್ತದೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಬರ್ತದೆ. ಹೌದಾ ಅಲ್ವೋ. ಆವಾಗ ಇಲ್ಲೂನು ಕೂಡ ನಾವು ಯಾವ ಯುಗದಲ್ಲಿದ್ದೀವಿ, ಸಂಗಮ ಯುಗದಲ್ಲಿದೆ. ಇಲ್ಲಿ ತಂದೆ ಮತ್ತು ಮಕ್ಕಳ ಜನ್ಮನೂ ಕೂಡ ಸಮಯದ ಅನುಸಾರ ಚೇಂಜ್. ಅರ್ಥ ಆಯ್ತಾ? ಅರ್ಥ ಆಯ್ತು, ಅರ್ಥ ಆಗಿಲ್ವೋ? ಅಂದರೆ ಮೊದಲು ನೀವು ಬಾಬನ ಮಗುವಾದಾಗ ಪರಮಾತ್ಮ ತಂದೆ, ನೀವು ಮಗು ಅಷ್ಟೇ. ಹೌದಾ? ಫಸ್ಟ್ ಯಾವ ಜನ್ಮ, ತಂದೆ ಮಗು. ಅದಕ್ಕೆ ನಾವೇನ್ ಹೇಳ್ತೀವಿ, ಅಣ್ಣೋರೆ ಸ್ಟಾರ್ಟಿಂಗ್ ಅಲ್ಲಿ ಬಾಬಾ ಸಿಗದಾಗಿತ್ತಲ್ಲ, ಚೆನ್ನಾಗಿ ಅನುಭವ ಆಗ್ತಾ ಇತ್ತು, ಚೆನ್ನಾಗಿ ಶಾಂತಿ ಅನುಭವ ಆಗ್ತಿತ್ತು. ಆದ್ರೆ ಇವಾಗ ಆಗ್ತಾನೇ ಇಲ್ಲ. ಯಾಕೆ ಹೇಳಿ ನೋಡೋಣ. ಮಗು ಆಗಿದ್ದಾಗ ಪಾಲನೆ ಕೊಟ್ಟಿದ್ರು. ಮಗುವಾದಾಗ ಮಗು ಏನು ಕೇಳಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ. ಬರ್ತ್ಡೇನು ಆಚರಣೆ ಮಾಡ್ತಾರೆ, ಗಿಫ್ಟ್ ತಗೊಂಡು ಬರ್ತಾರೆ, ಅಡಿಕೆ ಸಾಮಾನು ತಗೊಂಡು ಬರ್ತಾರೆ, ಚಾಕ್ಲೇಟ್ ಕೂಡ ಕೊಡ್ತಾರೆ, ಡ್ರೆಸ್ ಕೂಡ ಕೊಡ್ತಾರೆ ಅಲ್ವಾ. ಅದೇನೇ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ನಾವೇ ಮಾಡ್ಕೋಬೇಕು. ಆಟ ಆಡಿ ಸಾಗು, ಸ್ವಲ್ಪ ಓದ್ಕೋ ಅಂತ ಹೇಳ್ತಾರೆ. ಹೌದಲ್ವೋ? ಅವಾಗ ಆ ಪಾಲನೆ ಹೇಳೋದು ಏನಾಗ್ತದೆ, ಕಡಿಮೆ ಆಗ್ತದೆ. ಅದೇ ತಂದೆ ಏನ್ ಮಾಡ್ತಾರೆ, ಹೋಮ್ವರ್ಕ್ ಮಾಡ್ಕೊಂಡ್ ಬಂದ್ಮೇಲೆ ಸ್ವಲ್ಪ ಬುಕ್ ತಗೊಂಡ್ ಬಾ, ಏನ್ ಬರ್ದಿದ್ಯಾ ನೋಡೋಣ, ಏನ್ ಮಾರ್ಕ್ಸ್ ಕಾರ್ಡ್ ಬಂದಿದೆ ನೋಡೋಣ. ತಂದೆ ತಾಯಿ ಏನ್ ಮಾಡ್ತಾರೆ, ಅಲ್ಲಿ ಶಿಕ್ಷಕರಾಗ್ತಾರೆ. ಅದೇ ತಂದೆ ತಾಯಿ. ಒಂದು ವೇಳೆ ಆ ತಂದೆ ಇಲ್ಲಾದ್ರೂ ಸ್ಕೂಲಲ್ಲಿ ಟೀಚರ್ ಇದ್ರೆ ಅವ್ರು ಏನ್ ಮಾಡ್ತಾರೆ, ತನ್ನ ಮಗುವನ್ನು ಕೂಡ ಟ್ಯೂಷನ್ ಕೊಡ್ತಾರೆ ಅಲ್ವಾ. ಹಾಗೆ ಮೊದಲು ತಂದೆ ಮತ್ತು ಮಕ್ಕಳ ಸಂಬಂಧ ಮುಂದೆ ಸ್ಟಾರ್ಟ್ ಆಗ್ತದೆ, ಶಿಕ್ಷಕ ಮತ್ತು ವಿದ್ಯಾರ್ಥಿ. ಹಾಗಂತ ತಂದೆ ಮಗುವಿನ ಸಂಬಂಧ ಇರೋದಿಲ್ವಾ, ಇರ್ತದೆ. ಅದರ ಜೊತೆಗೆ ಒಂದು ಎಡಿಷನ್ ಆಯ್ತು, ಯಾವುದು, ಶಿಕ್ಷಕ ಮತ್ತು ವಿದ್ಯಾರ್ಥಿ. ಮುಂದೆ ಸದ್ಗುರು ಮತ್ತು ಶಿಷ್ಯ. ನಿಮ್ಗೆ ರಾಜಯೋಗವನ್ನು ಕಲಿಸಿಕೊಟ್ಟ ಮೇಲೆ ನಿಮಗೆ ಮುಕ್ತಿ ಜೀವನ, ಮುಕ್ತಿ ಕಡೆಗೆ ಭಗವಂತ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅವಾಗ ಹೊಸ ಸಂಬಂಧ ಶುರು ಆಯ್ತು, ಯಾವುದು, ಸದ್ಗುರು ಮತ್ತು ಶಿಷ್ಯ. ಜೊತೆಗೆ ನಿಮ್ಮನ್ನ ಭಗವಂತ ಈಶ್ವರಿ ಸೇವೆಗೆ ಉಪಯೋಗ ಮಾಡಿ ಶುರು ಮಾಡ್ತಾರೆ. ಮೊದಲು ನಾವು ಮಾತ್ರ ಜ್ಞಾನವನ್ನ ಪಡ್ಕೊಳ್ತಾ ಇರ್ತೀವಿ ಅಲ್ವಾ. ಮುಂದೇನಾಗ್ತದೆ, ತನುವಿನ ಮೂಲಕ, ವಾಚಾ ಮೂಲಕ, ಧನದ ಮೂಲಕ, ಮನಸ್ಸ ಮೂಲಕ ನೀವೇನ್ ಮಾಡ್ತೀರಿ, ಬೇರೆಯವ್ರಿಗೆ. ಅಂದ್ರೆ ಅಲ್ಲಿ ನಿಮ್ಗೆ ಜಾಬ್ ಸಿಗತ್ತೆ. ಬಾಬನ್ ಫ್ಯಾಕ್ಟ್ರಿಯಲ್ಲಿ ನೀವೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಬೇರೆ ಫ್ಯಾಕ್ಟ್ರಿಯಲ್ಲಿ ಬೇರೆ ಬೇರೆಯವ್ರನ್ನು ತಂದ್ಬಿಟ್ಟು ಏನ್ ಮಾಡ್ತೀರಿ, ಸೇರಿಸ್ತೀರಿ. ಬನ್ನಿ 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 ನಮ್ಮ ಫ್ಯಾಕ್ಟ್ರಿಗೆ ಅಂತ. ಬೇರೆಯವ್ರನ್ನ ಸೇರಿಸೋದು ಸರಿ, ನೀವು ಕೆಲಸ ಮಾಡ್ಬೇಕಲ್ಲ. ಅದನ್ನ ನೀವು ಸ್ಲೋಗನ್ ಅಲ್ಲಿ ಹೇಳುದು, ಬರೀ ಸೇವೆ ಮಾಡ್ತಾ ಇರಬೇಡಿ, ಪುರುಷಾರ್ಥನೂ ಮಾಡಿ ಅಂತ. ಅಂದ್ರೆ ಬೇರೆಯವ್ರನ್ನ ಸೇರಿಸೋದು ಸೇವೆ, ನೀವು ಸಂಪಾದನೆ ಮಾಡೋದು ಪುರುಷಾರ್ಥ ಅಲ್ವಾ. ಬೇರೆಯನ್ನು ಸೇರಿಸ್ಬಿಟ್ಟು ನಿಮ್ಮ ವಿಕರ್ಮ ವಿನಾಶ ಆಗತ್ತೆ, ನೀವು ಸತ್ಯಕ್ಕೆ ಹೋಗ್ತೀರಾ, ನಿಮ್ಗೆ ಶಾಂತಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಸೇರಿಸೋದು ಮಾತ್ರ ಕೆಲಸ ಮಾಡಿ, ನಿಮ್ ಡ್ಯೂಟಿನೇ ನಿಮ್ಗೆ ಮಾಡಿಲ್ಲ ಅಂತಂದ್ರೆ ನಿಮಗೆ ಸಂಬಳ ಸಿಗತ್ತೋ ಸಿಗಲ್ವೋ, ಅವಾಗ ನಿಮ್ಗೆ ಸಾಲ ತೀರತ್ತೋ ತೀರಲ್ವೋ, ಅವಾಗ ಟೆನ್ಷನ್ ಕಡಿಮೆ ಆಗ್ತದಲ್ವಾ, ಸಮಸ್ಯೆ ಕಡಿಮೆ ಆಗತ್ತಲ್ವಾ. ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಅದೇ ತಾನೇ ಆಗ್ತಾರದು. ಬೇರೆಯವ್ರು ಬಂದು ಜಾಯಿನ್ ಆಗಿ 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 ಅಂತ ಹೇಳೋದು, ನಮ್ದು ಮಾತ್ರ
ನಮ್ಗೇನ್ ಡ್ಯೂಟಿ ಕೊಟ್ಟಿದಾರೋ ಆ ಕೆಲಸವನ್ನ ನಾನು ಮಾಡ್ತಾ ಇಲ್ಲ. ಅದಕ್ಕಾಗಿ ಪುರುಷಾರ್ಥದಲ್ಲಿ ಏನಾಗಿರ್ತೀವಿ? ಡೌನ್. ಎರಡು ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ವಾ? ಹೀಗೆ ಆತ್ಮೀಯರೇ, ಅಂತಿಮ ಸಮಯದವರೆಗೂ ಕೂಡ ತಂದೆ ಮತ್ತು ಮಕ್ಕಳ ಜಯಂತಿ ಏನಾಗ್ತದೆ? ನಡೀತಾನೆ ಇದೆ. ಚೇಂಜ್. ಅಂದ್ರೆ ತಂದೆ ಮಕ್ಕಳಿದ್ರೂ ಕೂಡ ಸಂಬಂಧ ಏನಾಗ್ತದೆ? ಚೇಂಜ್ ಚೇಂಜ್. ಅರ್ಥ ಆಯ್ತು ಇವಾಗ? ತಂದೆ ಮಗು, ಟೀಚರ್ ವಿದ್ಯಾರ್ಥಿ, ಸದ್ಗುರು ಶಿಷ್ಯ. ಶಿಷ್ಯ, ಫ್ರೆಂಡ್ ಸ್ನೇಹಿತ, ಇಬ್ರು ಕೂಡ ಏನಾಗ್ಬಿಡ್ತಾರೆ? ಫ್ರೆಂಡ್ ಆಗ್ಬಿಡ್ತಾರೆ. ಕೆಲವೊಂದ್ಸಲ ಅವ್ರು ಧೋಬಿನೂ ಕೂಡ ಆಗ್ಬಿಡ್ತಾರೆ, ಕೆಲವೊಂದ್ಸಲ ಡಾಕ್ಟರ್ ಕೂಡ ಆಗ್ಬಿಡ್ತಾರೆ ಅಲ್ವಾ? ಆವಾಗ ಎರಡು ಆತ್ಮ ಇದ್ರು ಕೂಡ ಅವರ ಸಂಬಂಧ ಏನಾಗ್ಬಿಡ್ತದೆ? ಚೇಂಜ್. ಚೇಂಜ್ ಆಗ್ಬಿಡ್ತದೆ. ಎರಡು ಆತ್ಮೀಯರು ಗೆಳೆಯರು ಇರ್ತಾರೆ, ಓಕೆ, ಇವರ ಮಗ ಅವರ ಮಗಳಿಗೆ ಮದುವೆ ಆಗ್ತದೆ. ಆ ಗೆಳೆಯರು ಏನಾಗ್ತದೆ? ಸಂಬಂಧದಲ್ಲಿ ಪರಿವರ್ತನೆ ಆಗ್ಬಿಡ್ತದೆ. ಹಾಗೆ ನಮ್ಮ ಮತ್ತು ತಂದೆಯ ನಡುವಿನೂ ಕೂಡ ಏನಾಗ್ತದಂತೆ? ಈಶ್ವರೀಯ ಸೇವೆಯ ವಿಷಯದಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ, ಅವಿನಾಶಿ ರುದ್ರಗೀತಾ ಜ್ಞಾನ ಯಜ್ಞದ ಪಾತ್ರದಲ್ಲಿ ಹೊಸ ಜಯಂತಿ ಹಿಡಿದು ಹೊಸ ಜನ್ಮ ಹೇಳೋದು ಏನಾಗುತ್ತೆ? ಆರಂಭ ಆಗುತ್ತೆ. ಯಾವಾಗ? ಈಗ ಸಂಗಮ ಯುಗದಲ್ಲಿ, ಪ್ರತಿ ಶಿವರಾತ್ರಿಯಲ್ಲಿ. ಏನೇಳಿ? ಪ್ರತಿ ಶಿವರಾತ್ರಿಯಲ್ಲಿ. ಅಲ್ವಾ? ಹೋದ ವರ್ಷ 7ನೇ ಕ್ಲಾಸ್ ಇದ್ರಿ, ಮುಂದಿನ ವರ್ಷ ಪಾಸ್ ಆಗ್ಬಿಟ್ಟು ನೀವು ಎಲ್ಲಿ ಹೋಗ್ಬೇಕು? 8ನೇ ಕ್ಲಾಸ್. ಅವಾಗ ಪೋರ್ಷನ್ ಬೇರೆ ತಾನೆ ಹೌದು. ಅಲ್ವಾ? ಪ್ರತಿ ವರ್ಷ ನಿಮಗೆ ಜಾಬ್ ಅಲ್ಲಿ ಹೋದಾಗ ಇನ್ಕ್ರಿಮೆಂಟ್ ಅಂತ ಬೇಕು ಅಂತ ಹೇಳ್ತಿರ್ತಾನೆ. ಸಂಬಳ ಜಾಸ್ತಿ ಮಾಡ್ಬೇಕು, ಪ್ರಮೋಷನ್ ಬೇಕು ಅಂತ ಅಷ್ಟು ಕೆಲಸವನ್ನ ನೀವು ಮಾಡಿದ್ರೆ ತಾನೇ ಪ್ರಮೋಷನ್ ಸಿಗತ್ತೆ. ಇಲ್ಲ ಅಂತಂದ್ರೆ ಅದೇ ಪೋಸ್ಟ್ ಅಲ್ಲಿ ಇರ್ತೀರಾ. ಆ ಪೋಸ್ಟ್ಗೆ ಏನ್ ಹೇಳ್ತಾರೆ ಬಾಬಾ? ಏನ್ ಹೇಳ್ತಾರೆ? ಸ್ವಮಾನ. ಏನ್ ಹೇಳ್ತಾರೆ? ಆ ಪೋಸ್ಟ್ ಇದೆಯಲ್ಲ, ಲೌಕಿಕದಲ್ಲೂ ಕೂಡ ನಿಮ್ಗೆ ಪೋಸ್ಟ್ ಸಿಗ್ತದಲ್ಲ, ಲೇಬರ್, ಸೂಪರ್ವೈಸರ್, ಅಸಿಸ್ಟೆಂಟ್ ಮ್ಯಾನೇಜರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಚೇರ್ಮನ್, ಹಿಂಗ್ ನೀವು ಕೊಡ್ತಾ ಹೋಗ್ತೀರ. ಅದಕ್ಕೇನು ಪೋಸ್ಟ್ ಅಂತ ಹೇಳ್ತಾರೆ. ಲೌಕಿಕದಲ್ಲೂ ನಾನು ಸಾಲಗಾರನಾಗಿದ್ದೆ, ಸಾಲ ತೀರ್ತು, ಒಂದು ಪೋಸ್ಟ್. ಸಾವಿರಾರು ಸಂಪಾದನೆ ಮಾಡ್ತೇನೆ, ಲಕ್ಷ ಸಂಪಾದನೆ ಮಾಡ್ತೇನೆ, ಕೋಟಿ ಸಂಪಾದನೆ ಮಾಡ್ತೇನೆ. ಅವಾಗ ಏನಾಗ್ತದೆ? ಪೋಸ್ಟ್ ಚೇಂಜ್ ಆಗ್ತದೆ. ಸೈಕಲ್ ಅಲ್ಲಿ ಹೋಗ್ತಾ ಇರ್ತಾನೆ, 2 ವೀಲರ್ ಬರ್ತದೆ, 4 ವೀಲರ್ ಬರ್ತದೆ, ಪೋಸ್ಟ್ ಚೇಂಜ್. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಮಾಡ್ತಾರಂತೆ? ಪೋಸ್ಟ್ ಚೇಂಜ್ ಮಾಡ್ತಾರೆ. ಆದ್ರೆ ಅದಕ್ಕೆ ತಕ್ಕಾಗಿ ನಾವು ಕೂಡ ಪೋಸ್ಟ್ ಏನಾಗ್ಬೇಕು? ಚೇಂಜ್ ಮಾಡ್ಬೇಕು ಅಂತಂದ್ರೆ ಮೊದಲಿನ ವರ್ಷದಲ್ಲಿ ನಿಮ್ಗೆ ಏನ್ ಡ್ಯೂಟಿ ಕೊಟ್ಟಿದ್ದಾರೋ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ನೆಕ್ಸ್ಟ್ ಲೆವೆಲ್ ಪೋಸ್ಟಿಗೆ ಬೇಕು ಅಂದ್ರೆ ಹೈ ಲೆವೆಲ್ ಎಜುಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್ ಬೇಕೋ ಬೇಡವೋ? ಹಳೆ ಪೋಸ್ಟ್ ಅಲ್ಲಿ ಮಾಡಿರುವಂತ ಅನುಭವ ನೆಕ್ಸ್ಟ್ ಹೊಸ ಪೋಸ್ಟ್ ಅನ್ನು ಮಾಡಲಿಕ್ಕೆ ನಿಮ್ಮಲ್ಲಿ ಆ ಒಂದು ಏನ್ ಬರಬೇಕು? ಕೆಪಾಸಿಟಿ, ಕೆಪಾಬಿಲಿಟಿ, ಯೋಗ್ಯತೆ, ಅರ್ಹತೆ, ಶಿಕ್ಷಣ ಮತ್ತು ನಿರ್ಣಯ ಶಕ್ತಿ, ವಿಶೇಷವಾಗಿ ಅನುಭವ ಹೇಳೋದು ನಿಮ್ಗೆ ಏನಾಗ್ಬೇಕಾಗ್ತದೆ? ಬೇಕಾಗ್ತದೆ. ಅವಾಗ ಮಾತ್ರ ನೆಕ್ಸ್ಟ್ ಪೋಸ್ಟಿಗೆ ನಿಮ್ಗೆ ಏನ್ ಸಿಗ್ತದೆ? ಪ್ರಮೋಷನ್ ಸಿಗತ್ತೆ. ಅಂದಮೇಲೆ ಪ್ರತಿ ವರ್ಷ ತಂದೆ ಯಾಕೆ ಬರ್ತಾರೆ? ಮಕ್ಕಳ ನೆಕ್ಸ್ಟ್ ಪೋಸ್ಟ್ ಕೊಡ್ಲಿಕ್ಕೆ ಬರ್ತಾರೆ ಅಲ್ವಾ? ಓಕೆ, ಫಸ್ಟ್ ಅಲ್ಲಿ ನೋಡಿ, ಚಿಕ್ಕವರಿದ್ದಾಗ ನಮ್ಗೆ ಏನಾಗ್ತದೆ? ಸಣ್ಣ ಸಣ್ಣ ಬಟ್ಟೆ ತರ್ತಾ ಹೋಗ್ತಾರೆ. ದೊಡ್ಡವರಾಗ್ತಾ ಹೋದಾಗ ಬಟ್ಟೆನೂ ಚೇಂಜ್ ಆಗ್ತದೆ, ಅಡಿಗೆ ಸಾಮಾನುಗಳು ಚೇಂಜ್ ಆಗ್ತದೆ. ಹೌದಾ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ LKG UKG ಶಿಕ್ಷಣ ಇರ್ತದೆ. ಆಮೇಲೆ ಏನಾಗ್ತಾ ಹೋಗ್ತದೆ? ಹೈಸ್ಕೂಲ್ ಫೀಸ್ ಜಾಸ್ತಿ, ಕಾಲೇಜ್ ಫೀಸ್ ಜಾಸ್ತಿ, ಎಂಜಿನಿಯರಿಂಗ್ ಫೀಸ್ ಜಾಸ್ತಿ. ದೊಡ್ಡವರಾಗ್ತಾ ಹೋದಾಗ ಕಾಲೇಜು ಮತ್ತು ಫೀಸ್ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗುತ್ತೆ. ಅದು ಶಿಕ್ಷಣ ಮಾತ್ರ ಒಂದೇ ವರ್ಷ ಅಲ್ವಾ? ಚೇಂಜ್ ಆಗುತ್ತೋ ಆಗಲ್ವೋ? ಈಗ ಅದು ಆದ್ಮೇಲೆ ಜಾಬ್ಗೆ ಹೋಗ್ತೀರಿ, ಜಾಬ್ ಅಲ್ಲೂ ಕೂಡ ಏನಾಗ್ತಾ ಹೋಗ್ತದೆ? ಚೇಂಜ್. ಮದುವೆಯಲ್ಲೂ ಕೂಡ 1 ಮಕ್ಕಳಾದವು, 2 ಮಕ್ಕಳಾದವು, ಮಕ್ಕಳಿಗೆ ಶಿಕ್ಷಣ, ಮಕ್ಕಳಿಗೆ ಮದುವೆ, ಅಲ್ಲೇನಾಯ್ತು? ಚೇಂಜ್. ಅರ್ಥ ಆಯ್ತಾ ಇವಾಗೇನು ಅಂತ? ಈಗ ಈ ಶಿವ ಜಯಂತಿಯಲ್ಲಿ ಯಾವ ಜನ್ಮ ಆಗಿದೆ ಇವಾಗ ಹೇಳಿ ನೋಡ. ಈ ಶಿವ ಜಯಂತಿ ಯಾವ ಜನ್ಮ ಆಗಿದೆ? ಇಲ್ಲಿ ತಂದೆಯ ಸಂಬಂಧ ಏನು, ಮಗುವಿನ ಸಂಬಂಧ ಏನು? ಈಗ ಹೇಳಿ ನೋಡು. ರಚನೆ ಮತ್ತು ರಚಯಿತನ ಜನ್ಮ. ಯಾರ ರಚನೆ, ಯಾವ ರಚಯಿತ? ರಚಯಿತ ತಂದೆ, ರಚನೆ ಮಕ್ಕಳು ರಚನೆ ಮಾಡಿದ. ಯಾವ ಪೋಸ್ಟು?
ಮಾಸ್ಟರ್ ಯಾವ ಸರ್ವಶಕ್ತಿ. ಕೆಲಸ, ಯಾವ ಕಾರ್ಯ, ಯಾವ ಕರ್ತವ್ಯ, ತಂದೆದೇನು ಮಗಂದೇನು ಅದು ಸ್ಪಷ್ಟ ಬರಬೇಕು. ಈಗ ನೀವು ಅವನಿಗೆ ಶುಭಾಶಯ ಹೇಳ್ತಿದ್ದೀರಲ್ವಾ? ಹ್ಮ್ ಹೇಳ್ತಿದ್ದೀರಾ ಇಲ್ವಾ? ಹೇಳ್ತಿದೀವಿ. ಅವ್ರು ನಿಮ್ಗೆ ಶುಭಾಶಯ ಹೇಳ್ತಿದಾರಲ್ವಾ? ಹೇಳ್ತಾರೆ. ಯಾವ್ದಕ್ಕೆ ಹೇಳ್ತಿದ್ದೀರಿ? ವಿಶ್ವ ಸೇವೆ ಮಾಡ್ತಾ ಇದ್ದೀವಲ್ಲ, ಅವ್ರು ಮಾಡಿಸ್ತಾವ್ರೆ, ನಾವು ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಶುಭಾಶಯ ಹೇಳ್ತಾವ್ರೆ. ಹೇಳ್ತಾನೆ ಅಲ್ವಾ? ಇವಾಗ ನೋಡಿ, ಒಂದು ಆಫೀಸಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಓಕೆನಾ, ಮಾಲೀಕ. ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಆದರೆ ಯಾರಿಗ ಆ ದಿನ ಸ್ಪೆಷಲ್ ಪೋಸ್ಟ್ ಸಿಗ್ತಾ ಇರ್ತದೋ ಆವಾಗ ಆ ಮಾಲೀಕ ಏನ್ ಮಾಡ್ತಾನೆ, ಹೂಗುಚ್ಛವನ್ನ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅವರಿಗೆ ಸ್ಪೆಷಲ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಅಲ್ವಾ? ಹ್ಮ್. ಈಗ ಬಾಬಾ ನಿಮ್ಗೆ ಯಾಕೆ ಶುಭಾಶಯ ಹೇಳ್ತಿದ್ದಾರೆ? ಅವರ ಯಾಕೆ? ಕಾರ್ಯದಲ್ಲಿ ಸಹಯೋಗಿಗಳಾಗ್ತಾ ಇದ್ವಲ್ಲ ಅದಕ್ಕೆ. ಸ್ಪಷ್ಟತೆ ಬೇಕು. ಯಾ ಪೋಸ್ಟ್? ಮಾಸ್ಟರ್ ಸರ್ವಶಕ್ತಿ. ಫ್ಯಾಕ್ಟ್ರಿಯಲ್ಲಿ ಲೇಬರು ಕೂಡ ಸಹಯೋಗಿ ಆಗಿರ್ತಾನೆ, ಸೂಪರ್ವೈಸರ್ ಸಹಯೋಗಿ ಆಗಿರ್ತಾನೆ. ಯಾವ ಪೋಸ್ಟಿಗೆ ನಿಮ್ಗೆ ಪ್ರಮೋಷನ್ ಬಾಬಾ ಕೊಡ್ತಾ ಇದ್ದಾರೆ? ವಿಶ್ವ ಸೇವಾದಾರಿ ಆಗಿದೀವಲ್ಲ ಆ ಕೆಲ್ಸಕ್ಕೆ. ಬೇಹದ್ದಿನ ಸೇವೆಗೆ ನಿಮಿತ್ತ ಇರುವ ತಂದೆ ಕಾರಣ. ಮಕ್ಕಳ ಜನ್ಮ. ಪೋಸ್ಟಿನ ಹೆಸರು ಹೇಳಬೇಕು. ತಂದೆ ಮಗುವಿನ ಜನ್ಮ. ತಂದೆ ಮಗುವಿನ ಜನ್ಮನೇ. ಪೋಸ್ಟ್ ಯಾವುದು? ಮಗ ತಂದೆ. ಅದು ಸಂಬಂಧ. ಪೋಸ್ಟ್ ಯಾವುದು? ನಾವು ಒಬಿಡಿಯಂಟ್ ಆಗಿ ಎಲ್ಲಾನು ತಂದೆ ಕೊಟ್ಬಿಟ್ಟಿದೀವಿ, ಇವಾಗ ಎಲ್ಲಾನು ಅವರೇ ನಡೆಸ್ತಾರೆ, ನಾವು ಸುಮ್ನೆ ಇರ್ತೀವಿ ಅಷ್ಟೇ. ಪೋಸ್ಟ್ ಹೇಳಿ, ಅದಕ್ಕೊಂದು ಹೆಸರು ಇದೆ. ಆಲ್ರೌಂಡ್ ಸೇವಾದಾರಿ. ಅಲ್ಲ ಎವರ್ ಅಲ್ಲ, ಮಾಸ್ಟರ್ ಸರ್ವಶಕ್ತಿವಾನ್. ಫಸ್ಟ್ ಶಬ್ದನೇ ಅದು. ಯಾವುದು ಪೋಸ್ಟು? ಮಾಸ್ಟರ್ ಸರ್ವಶಕ್ತಿವಾನ್. ಸಮಾನತಾನೇ ಅದು. ಯಾರು ಹೇಳಿದ್ರು ನೋಡ್ರಿ, ಯಾರು ಹೇಳಿದ್ರು? ಯಾರು ಹೇಳಿದ್ರು? ಯಾರಾದ್ರು ಹೇಳಿದ್ರಾ? ಹೌದು, ನಾನು ಹೇಳ್ದೆ ಅಣ್ಣ. ಅದು ಕೇಳಿಲ್ಲ ನನಗೆ. ಅದೇ ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ, ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ ಏನು? ಮಾಸ್ಟರ್ ಸರ್ವಶಕ್ತಿವಾನ್ ಶಕ್ತಿವಂತನ ಮಕ್ಕಳಾಗಿರೋದ್ರಿಂದ ಮಾಸ್ಟರ್ ಶಕ್ತಿವಂತರ. ಅಂದ್ರೆ ನೀವು ಸರ್ವರಿಗೂ ಶಕ್ತಿಯನ್ನ ಕೊಡಬೇಕು. ಏನ್ ಮಾಡ್ಬೇಕು? ಸರ್ವರಿಗೂ ಶಕ್ತಿಯನ್ನ ಕೊಡಬೇಕು. ವಿಶ್ವದಲ್ಲಿರುವಂತ ಪ್ರತಿಯೊಂದು ಕಣಗಳಿಗೂ ಕೂಡ ನೀವು ಶಕ್ತಿಯನ್ನ ಕೊಡಬೇಕಾಗ್ತದೆ. ಜಡ ವಸ್ತು ಇರ್ಲಿ, ಚೈತನ್ಯ ವಸ್ತು ಇರ್ಲಿ. ಉದಾಹರಣೆಗೆ ಈಗಿನ ನಮ್ಮ ಪ್ರೈಮ್ ಮಿನಿಸ್ಟರ್ ಇದಾರಲ್ಲ, ಅವರು ಮೊದಲು ಚಾಯ್ ಮಾಡ್ತಾ ಇದ್ರು. ಅವಾಗ ಗಮನ ಯಾವ್ದೋ ಕೊಡ್ತಿದ್ರು? ಚಾಯ್ ಕಡೆ. ಚಾಯ್ ಎಷ್ಟು ಅಂಗಡಿಯಲ್ಲಿ ಬಿದ್ದರೆ ಅವರು ಚಾಯ್ ಕೊಡೋದ್ರ ಬಗ್ಗೆ ಅಷ್ಟೇ ಅಲ್ವಾ? ಅದೇ ಗ್ರಾಮ ಪಂಚಾಯತಿ ಮೆಂಬರ್ ಆದ ಅವ್ರ ಏರಿಯಾ ಎಷ್ಟು ಗ್ರಾಮ ಪಂಚಾಯತಿ ಏರಿಯಾ ಅಷ್ಟೇ ಅಲ್ವಾ? ಅವರು ಗುಜರಾತಿನ ಮುಖ್ಯಮಂತ್ರಿ ಆದ ಅವ್ರ ಏರಿಯಾ ಏನು ಗುಜರಾತ್ ಕಲ್ಯಾಣ. ಈಗ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತಂದ್ರೆ ಅವ್ರ ಗಮನ ಏನು? ಇಂಡಿಯಾ ಕಡೆ. ಭಾರತ ದೇಶ. ಅದೇ ನಾನು ವಿಶ್ವ ನಾಯಕ ಅಂತಂದ್ರೆ ಏನು? ವಿಶ್ವ ಪೂರ್ತಿ ತಿರುಗ್ತಾ ಇರ್ತಾರೆ, ವಿಶ್ವದ ಕಡೆ ಗಮನ ಇರ್ತದೆ ತಾನೆ. ಹಾಗೆ ಇಲ್ಲಿ ಬಾಬಾ ನಿಮ್ಗೆ ಯಾವ ಪೋಸ್ಟ್ ಕೊಡ್ತಾ ಇದ್ದಾರೆ? ಮಾಸ್ಟರ್ ಸರ್ವಶಕ್ತಿ. ಆ ಪೋಸ್ಟ್ ಕೊಟ್ಮೇಲೆ ಆ ಚೇರ್ ಮೇಲೆ ಕುತ್ಕೊಳ್ಬೇಕಲ್ಲ, ಕುತ್ಕೋಬೇಕು. ಆ ಕ್ಯಾಬಿನ್ ಮೇಲೆ ಕುತ್ಕೊಳ್ಬೇಕಲ್ಲ. ಆ ಕ್ಯಾಬಿನ್ ಮೇಲೆ ಕುತ್ಕೊಂಡ್ಬಿಟ್ಟು ನನ್ಗ ಕೊಡು, ನನ್ನ ಮಕ್ಕಳಿಗೆ ಕೊಡು, ಪತಿ ಕೊಡು, ಸೆಂಟ್ರಿಗೆ ಕೊಡು ಅಂತಂದ್ರೆ ಆ ಪೋಸ್ಟ್ ಆಗತ್ತಾ? ಆಗಲ್ಲ, ವಿಶ್ವಕ್ಕೆ ಕೇಳ್ಬೇಕು. ಆವಾಗ ಬಾಬಾ ನಿಮ್ಗೆ ಶುಭಾಶಯ ಯಾಕೆ ಹೇಳ್ತಿದ್ದಾರೆ? ವಿಶ್ವ ಸೇವೆಗಾಗಿ ಕೂತಿರ್ತೀವಲ್ಲ, ಹಂಗಾಗಿ ಶುಭಾಶಯ ಹೇಳ್ತಾರೆ. ನೀನು ಇವತ್ತಿನ ದಿನ ನನ್ನಿಂದ ಮಾಸ್ಟರ್ ಸರ್ವಶಕ್ತಿವಾನ್ ಪೋಸ್ಟ್ ತಗೊಳ್ತಿದ್ಯಾ ಅಂತ ಸರ್ಟಿಫಿಕೇಟ್ ಸಹಿತ ನಿನ್ನ ಮುಂದಿನ ಕಾರ್ಯ ಈ ಸೀಟಲ್ಲಿ ಏನಾಗ್ಲಿ ನಿನಗೆ ಶುಭ ಆಗಲಿ. ಯಾವ ಪೋಸ್ಟ್ ಅಲ್ಲಿ? ಮಾಸ್ಟರ್ ಸರ್ವಶಕ್ತಿವಾನ್ ಪೋಸ್ಟ್. ಅಂದ್ರೆ ವಿಶ್ವಕ್ಕೆಲ್ಲರಿಗೂ ಕೂಡ ನೀನೇನ್ ಮಾಡ್ಬೇಕು? ನಿಮಿತ್ತವಾಗಿ ಶಕ್ತಿ ಕೊಡ್ಬೇಕು. ಇದೇ ಸಂಕಲ್ಪ ನಿನಗಿರ್ಬೇಕು. ಡಾಕ್ಟರ್ ಆದವ್ರಿಗೆ ಏನು ಸ್ಮೃತಿ ಇರ್ತದೆ? ಎಲ್ಲರ ಆರೋಗ್ಯ ಸರಿಪಡಿಸ್ಬೇಕು. ನಾನು ಡಾಕ್ಟರ್ ಹೇಳುವಂತ ಸ್ಮೃತಿ ಇರ್ತದೆ ತಾನೆ. ಇಂಜಿನಿಯರಿಗೆ ನಾನು ಇಂಜಿನಿಯರ್ ಅಂತ ಸ್ಮೃತಿ ಇರ್ತದೆ ಅಲ್ವಾ? ಹಾಗೆ ನಮ್ಗೇನು ಸ್ಮೃತಿ ಇರ್ಬೇಕು? ನಾನು ಯಾರು? ಮಾಸ್ಟರ್ ಸರ್ವ ಶಕ್ತಿವಂತ. ಅಂದ್ರೆ ಸರ್ವಶಕ್ತಿವಂತ ಯಾರು? ಭಗವಂತ. ನಾನು ಯಾರು? ಮಾಸ್ಟರ್ ಹಂಗಂದ್ರೇನು?
ಭಗವಂತನ ಎಲ್ಲ ಶಕ್ತಿಯನ್ನ ವಿಶ್ವಕ್ಕೆಲ್ಲರಿಗೂ ಕೊಡಲಿಕ್ಕೆ ನಾನು ಒಂದು ಸಾಧನ. ಯಾರಿಗೆ ಕೊಡ್ಬೇಕು ಶಕ್ತಿಯನ್ನ? ವಿಶ್ವಕ್ಕೆ. ವಿಶ್ವಾತ್ಮರಿಗೆ, ಜಡ ನನ್ ಚೈತನ್ಯ. ಸಾಲ ತೀರ್ಬೇಕು, ನಂದು 63 ಜನ್ಮ, ನಾನು ಸತ್ಯುಗಕ್ಕೆ ಹೋಗ್ಬೇಕು, ನಾನ್ ದೇವತೆ ಆಗ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನನ್ನ ಮಗಳಿಗೆ ಇಂಜಿನಿಯರಿಂಗ್ ಸೀಟ್ ಸಿಗಬೇಕು, ನನ್ನ ಸೆಂಟರ್ನಲ್ಲಿ ಆತ್ಮಗಳು ಜಾಸ್ತಿ ಬರಬೇಕು. ಇದು ಯಾವುದು ಇಲ್ಲಿ ಬರಕೂಡದು. ಎಸ್ ಆರ್ ನೋ? ಎಸ್. ಹೌದು ತಾನೆ? ನೀವು ಆ ಹೌದು. ಪೋಸ್ಟ್ ಅಲ್ಲಿ ಬಂದ್ಮೇಲೆ ಸರ್ವರನ್ನ ನೋಡ್ಬೇಕೇ ಹೊರತು ಕೆಲವರನ್ನ ಮಾತ್ರ, ನಾನು ಭೂಮಿಗೆ ಮಾತ್ರ ಕೊಡ್ತೇನೆ, ನೀರಿಗೆ ಮಾತ್ರ ಕೊಡ್ತೇನೆ, ಆಕಾಶಕ್ಕೆ ಮಾತ್ರ ಕೊಡ್ತೇನೆ, ಯುಕ್ರೇನಿಗೆ ಮಾತ್ರ ಕೊಡ್ತೇನೆ, ಕೊರೋನಾವ್ರಿಗೆ ಮಾತ್ರ ಕೊಡ್ತೇನೆ, ಇಲ್ಲ. ಏನು? ಸರ್ವರ್ ಸೂರ್ಯ ಬೆಳಗ್ಗೆ ಯಾರಿಗೆ ಕೊಡ್ತಾನೆ, ಯಾರಿಗೆ ಕೊಡಲ್ಲ? ಸರ್ವಕ್ಕೂ ಕೊಡ. ಹಾಗೆ ಈ ಪೋಸ್ಟ್ ಅಲ್ಲಿ ನೀವು ಇನ್ನು ಮೇಲೆ ಏನ್ ಮಾಡ್ಬೇಕು? ಅದೇ ಪೋಸ್ಟ್ ಅಲ್ಲಿ ಇರ್ತಿರೋ ಅಥವಾ ಕೆಳಗಡೆ ಬಂದ್ಬಿಟ್ಟು ಬೇರೆ ಸೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರೋ? ಅದೇ ಸೀಟಲ್ಲಿ ಇರ್ತೀವಿ. ಅಲ್ಲ, ಚೇರ್ಮನ್ ಆಗ್ಬಿಟ್ಟು ಪೋಸ್ಟ್ ತಕೊಂಡ್ಬಿಟ್ಟು ಹೋಗ್ಬಿಟ್ಟು ಲೇಬರ್ ಆಗ್ಬಿಟ್ಟು ಸೋಪ್ ಪ್ಯಾಕಿಂಗ್ ಮಾಡ್ತಾ ಇರಿ, ಚೆನ್ನಾಗಿರ್ತದಲ್ವಾ? ಇಲ್ಲ ಇಲ್ಲ, ಉನ್ನತ ಮಟ್ಟಕ್ಕೆ ಹೋಗ್ತೀವಿ. ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಅಲ್ವಾ? ಅವಾಗ ಅದೇ ಪೋಸ್ಟ್ ಮೇಲೆ ಅದೇ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಮಾಡ್ಬೇಕು. ಕೆಲ್ಸವನ್ನ ಮಾಡ್ಬೇಕು. ಸರಿ, ಹಾಗಿದೆ. ನಿಮ್ಗೆ ಇವತ್ತು ಬಾಬಾ ಏನ್ ಕೊಡ್ಲಿಕ್ಕೆ ಬಂದಿದ್ದಾರೆ? ಪ್ರಮೋಷನ್. ಪ್ರಮೋಷನ್, ಗಿಫ್ಟ್. ಓಕೆ, ಸರಿ. ಆದ್ರೆ ಇದಕ್ಕೆ ನೀವು ಯೋಗ್ಯರಾಗಿದ್ದೀರಾ? ಆಗಿದ್ದೀರಾ? ಆಗಿರೋರಿಗೆ ಮಾತ್ರ ಇದು ಶುಭಾಶಯ, ಬೇರೆಯವ್ರಿಗಲ್ಲ. ಯಾರಿಗೆ ಪ್ರಮೋಷನ್ ಸಿಕ್ಕಿದೆಯೋ, ಯಾರು ಬಾಬಾ ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ಈ ಶುಭಾಶಯ ಅನ್ವಯ ಆಗತ್ತೆ, ಬೇರೆಯವ್ರಿಗೆ ಇದು ಅನ್ವಯ ಆಗೋದಿಲ್ಲ. ಒಂದು ದಿನ ಒಬ್ರಿಗೆ ಮಾತ್ರ ಪ್ರಮೋಷನ್ ಕೊಟ್ಟಾಗ ಅವ್ರಿಗೆ ಮಾತ್ರ ತಾನೇ ಅದು ಶುಭಾಶಯ, ಉಳಿದವರೆಲ್ಲ ಅದೇ ಪೋಸ್ಟ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಶುಭ ಆಗ್ಬಿಡ್ತದೆ. ಶುಭ ಆಗ್ಬೇಕಂದ್ರೆ ಎಕ್ಸ್ಟ್ರಾ ಬೆನಿಫಿಟ್ ಆಗ್ಬೇಕಲ್ವಾ ಅವರಿಗೆ? ಹೌದಾ ಅಲ್ಲ? ಹೌದು. ಹೌದು. ಸರಿ, ಓಕೆ. ಇಲ್ಲಿ ನಿಮಗೆ ಬಾಬಾ ಪ್ರಮೋಷನ್ ಕೊಡ್ತಾ ಇದ್ದಾರೆ, ನೀವು ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀರಿ. ಓಕೆ, ನೀವ್ ಯಾಕೆ ಅಪ್ಪನಿಗೆ ಶುಭಾಶಯ ಕೊಡ್ತಾ ಇದ್ದೀರಿ? ಬಾಬನ ಯಾವ ಪೋಸ್ಟಿಗೆ ಕೊಡ್ತಾ ಇದ್ದೀರಿ? ನಮಗೆ ಹೊಸ ಇದಾಗಿ ಕೆಲ್ಸಕ್ಕ ಕೂರ್ಸಿದ್ರಲ್ಲ ಚೇರ್ ಮೇಲೆ, ಅದಕ್ಕಾಗಿ. ಸರಿ, ಅದಕ್ಕಾಗಿ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ನಮ್ಗೆ ಹೊಸ ಪೋಸ್ಟ್ ಕೊಡಿ, ಥ್ಯಾಂಕ್ ಯು ಅಂತ ಹೇಳ್ಬೇಕು ತಾನೆ? ಹಾ, ನೀವು ಬಾಬನಿಗೆ ಏನ್ ಹೇಳ್ತಿದ್ದೀರಿ? ಅವನ ಬರ್ತಡೆಗೆ ಶುಭಾಶಯ. ಹಾಗಿದ್ದು ಯಾವ ಕಾರಣದಿಂದ ಅವ್ರಿಗೆ ಶುಭಾಶಯ ಹೇಳ್ತಿದ್ದೀರಿ? ಯಾವ್ದಕ್ಕೆ ಶುಭ ಆಗ್ಲಿ ಅಂತ ಹೇಳ್ತಿದ್ದೀರಿ? ನಮ್ಮನ್ನ ಅವ್ರು ಸಮಾನರನ್ನಾಗಿ ಮಾಡ್ಕೊಂತ ಇದಾರಲ್ಲ ಅಣ್ಣ, ಅದಕ್ಕೆ. ವಿಶ್ವ ಕಲ್ಯಾಣ ಮಾಡೋದಿಕ್ ಬಂದಿದ್ದಾರೆ. ಅಂದ್ರೆ ಅವ್ರ ಕಾರ್ಯಕ್ಕೆ, ಪ್ರಪಂಚನ ಪಾವನ ಮಾಡಕ್ ಬಂದಿರೋದ್ರಿಂದ ಆ ಮಾಡೋ ಕಾರ್ಯಕ್ಕೆ ಶುಭಾಶಯ ಅಂತ ನೋಡಿ. ಇವಾಗ ನಿಮ್ಗೆ ಮಾಸ್ಟರ್ ಸರ್ವಶಕ್ತಿವಾನ್ ಸೀಟ್ ಕೊಟ್ಟಿದ್ದಾರೆ ತಾನೆ? ಹೌದು. ಓಕೆ, ಅಲ್ಲಿ ನೀವು ಒಬ್ಬರೇ ಮಾಡ್ತಿದ್ದೀರಾ, ಅವರು ಸೇರ್ಬಿಟ್ಟು ಮಾಡ್ಬೇಕು? ಅವರು ಸೇರ್ ಮಾಡ್ಬೇಕು. ಅವಾಗ ನೀವೇನ್ ಹೇಳ್ತೀರಿ? ನನಗೆ ಪೋಸ್ಟ್ ಕೊಟ್ಟಿರ್ಬೋದು, ನಿನಗೆ ಶುಭಾಶಯ ಅಂತ ಹೇಳ್ತೀನಿ. ಯಾರಿಗೆ? ತಂದೆ. ಬಾಬಾ ಕೇಳ್ತಾರೆ, ನನಗೆ ಯಾಕೆ ಕೇಳ್ತಿದೀಯಾ ಅಂತ ಕೇಳ್ತಾರೆ ಬಾಬಾ. ಅವಾಗ ಹೇಳ್ತಾರೆ, ಪೋಸ್ಟ್ ಅಲ್ಲಿ ನಾನು ಕೂತ್ಕೊಂಡ್ರು ಕೂಡ ಕೆಲಸ ಮಾಡೋದು ನೀನು ಅಂತ. ಪೋಸ್ಟ್ ಯಾರ್ದು? ನಂದು. ಪೋಸ್ಟ್ ಅಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಕೆಲಸ ಯಾರು ಮಾಡ್ಬೇಕು? ತಂದೆ. ಬಾಬಾ. ನಿಮ್ಮ ಮೂಲಕ ಶಕ್ತಿ ಕೊಡೋದು ಯಾರು? ಬಾಬಾ. ಅವಾಗ ನಿಮ್ ಜೊತೆ ಬಾಬಾ ಇದ್ದಾರೋ ಇಲ್ವೋ? ಇದಾರೆ. ಅವಾಗ ಆ ಪೋಸ್ಟಿಗೆ ಅವ್ರು ಶುಭ ಕೋರ್ಬೇಕೋ ಬೇಡವೋ? ಕೋರ್ಬೇಕು. ಇಲ್ಲಿವರೆಗೆ ನಾನು ಬಾಬನಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೆ, ಬಾಬಾ ನನ್ನ ಸಾಲ ತೀರಿಸು ಅಂತ ಮನಸ್ಸನ್ನ ಕೊಟ್ಟಿದ್ದೆ, ಹೌದಾ? ಅದಕ್ಕೆ ಬಾಬಾ ಸಹಿಗೂ ಕೊಟ್ಟಿದ್ದು, ಅದಕ್ಕೆ ನಾವು ಶುಭಾಶಯ ಥ್ಯಾಂಕ್ ಯು ಬಾಬಾ ಅಂತ ಹೇಳಿದ್ವಿ ಅಲ್ವಾ? ಈಗ ನಮ್ಮ ಪೋಸ್ಟ್ ಏನಾಯ್ತು? ಚೇಂಜ್ ಆಯ್ತು. ಇಲ್ಲಿ ಈ ಕಾರ್ಯವನ್ನ ನೀವು ಇಬ್ಬರಿಗೆ ಮಾಡ್ತಿದ್ದೀರಿ ತಾನೆ? ನೀವು ಮಾಸ್ಟರ್ ಸರ್ವಶಕ್ತಿವಂತ ಆಗ್ಬೇಕಂದ್ರೆ ಅವ್ರೇನಾಗ್ಬೇಕು? ಸರ್ವಶಕ್ತಿವಂತ. ಅಂದ್ರೆ ಅವ್ರು ಎಲ್ಲರಿಗೂ ಕೊಡ್ಬೇಕಲ್ವಾ? ಅಷ್ಟು ಪ್ರಮಾಣದಲ್ಲಿ ಪ್ರತಿದಿನ ಕೊಡ್ಬೇಕಲ್ವಾ? ಯಾರ ಮೂಲಕ ಕೊಡ್ಬೇಕು? ಮಕ್ಕಳ ಮುಖಾಂತರ. ನಿಮ್ಮ ಮೂಲಕ. ಮಕ್ಕಳು ಅಂತ ನನ್ನ ಮೂಲಕ. ನಾನು ಆ ಪೋಸ್ಟ್ ಅಲ್ಲಿ ಕೂತ್ಕೊಂಡಿದ್ದೆ, ಎಲ್ಲರೂ ಆ ಪೋಸ್ಟ್ ಅಲ್ಲಿ ಇಲ್ಲ ಆತ್ಮೀಯರೇ. ನಾನು ಆ ಪೋಸ್ಟ್ ಅಲ್ಲಿ ಇದ್ದಾಗ ನನ್ನ ಮೂಲಕ ಕೊಡ್ಬೇಕು. ಅದಕ್ಕಾಗಿ ನಿನ್ನ ಆ ಪೋಸ್ಟಿಗೆ ಅಂತ ನನ್ನನ್ನ ಆ ಪೋಸ್ಟಿಗೆ ನೀನು ಉಪಯೋಗ ಮಾಡ್ತೀಯಲ್ಲ, ಮುಖ್ಯವಾಗಿ ಕಾರ್ಯ ಮಾಡ್ಬೇಕಾಗಿರೋದು ಯಾರು? ನೀನು. ನಾನು ಯಾರು? ಸಾಧನ ಅಷ್ಟೇ. ಪ್ರಾಡಕ್ಟ್ ಮಾಡಿ ನೀನು ಕೊಡ್ಬೇಕು, ನಾನು ಸೇಲ್ ಮಾಡ್ತಿದ್ದೇನೆ ಅಷ್ಟೇನೆ. ಆದರೆ ಪ್ರಾಡಕ್ಟ್ ಯಾರು ಕೊಡ್ಬೇಕು? ಬಾಬಾ. ಅವ್ರಿಗೆ ಕೊಡ್ಬೇಕು ತಾನೆ. ಅದಕ್ಕೆ ಆ ಪೋಸ್ಟಿಗೆ ನಿನಗೆ ಶುಭ ಆಶಯ. ಬೇಗದಿನಲ್ಲಿ ವಿಶ್ವ ಕಲ್ಯಾಣಕ್ಕೆ ಭಗವಂತನ ಶಕ್ತಿ
ನನ್ನ ಮೂಲಕ ಏನಾಗ್ಬೇಕು, ಪಾಸ್ ಆಗ್ಬೇಕು. ಹಾಗಿದ್ರೆ ಆಕ್ಚುಲಿ ಶುಭಾಶಯಕ್ಕೆ ಅರ್ಹರು ನಾವು, ನಮ್ಮಪ್ಪನು, ಅಪ್ಪ. ಅಪ್ಪ ತಾನೆ. ಅದಕ್ಕಾಗಿ ಶುಭ ಆಶಯ ಯಾವ ಪೋಸ್ಟಿಗೆ? ಬೇಹದ್ದಿನ ಸೇವೆಗೆ. ಮಾಸ್ಟರ್ ಸರ್ವಶಕ್ತಿವಾನ್ ಪೋಸ್ಟ್, ಅವ್ರದ್ದು ಸರ್ವಶಕ್ತಿವಾನ್ ಪೋಸ್ಟ್. ಸರ್ವಶಕ್ತಿವಾನ್. ಈಗ ಹೇಳಿ, ಯಾವ ಜನ್ಮ ಇಲ್ಲಿ? ಬಾಬಾರವ್ರದ್ದು ಸರ್ವಶಕ್ತಿವಂತನ ಜನ್ಮ, ನಮ್ದು ಮಾಸ್ಟರ್ ಮಾಸ್ಟರ್ ಸರ್ವಶಕ್ತಿವಂತನ ಜನ್ಮ. ಅರ್ಥ ಆಯ್ತಾ ಇವಾಗ? ಹ್ಮ್ ಇಬ್ಬರದು ಹೊಸ ಜಯಂತಿ ಹೌದು ಅಲ್ವೋ? ಹೌದು. ಹೌದು. ಆಗ ಪ್ರಶ್ನೆ, ಅಲ್ಲ ಬಾಬಾ ಮೊದ್ಲು ಕೂಡ ಮುರಳಿಗಳಲ್ಲಿ ಬೇಕಾದಷ್ಟು ಸಲ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳಿದ್ರಲ್ವಾ? ಹೇಳಿದ್ರು ಹೇಳಿಲ್ವೋ? ಹೇಳಿದ್ರು. ಬಾಬಾ ಹೇಳಿದ್ರು, ನಾವಿನ್ನೂ ರೆಡಿ ಆಗಿರ್ಲಿಲ್ವೇ? ಹ್ಮ್ ನಾವಿನ್ನು ಲೇಬರ್ ಅಲ್ಲೇ ಸೂಪರ್ವೈಸರ್ ಅಲ್ಲೇ ಇದ್ವಿ. ಈಗ ನೀವು ಹುಟ್ಟಿದಾಗ ಒಂದು ದೊಡ್ಡ, ಇವಾಗ ನೀವು ಹುಟ್ಟಿದಾಗ್ಲೂ ಕೂಡ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಇತ್ತು ತಾನೆ? ಹೌದು. ಹುಟ್ಟಿದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ನೀವು ಕೂತ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ ಇಲ್ಲ ಇಲ್ಲವಲ್ಲ? ಅಲ್ಲ, ಲೆವೆಲ್ ದಾಟಿದ ಮೇಲೆ ತಾನೇ ಹೋಗಿ ಕೂತ್ಕೊಳ್ಲಿಕ್ಕೆ ಆಗ್ತದೆ. ಆವಾಗಲ್ಲಿ ಬೇರೆ ಯಾರಾದ್ರೂ ಕುಂತಿರ್ಬೋದು, ದಾದಿಯರು ಕುಂತಿರ್ಬೋದು, ಬ್ರಹ್ಮ ಬಾಬಾ ಕುಂತಿರ್ಬೋದು. ಈಗ ಯಾರಿಗೆ ಅಪ್ಲಿಕೇಬಲ್ ಇದು? ನನಗೆ ಅಪ್ಲಿಕೇಬಲ್ ಇವಾಗ. ಓಕೆ, ನೀವು ನಿಮ್ಗೂ ಕೊಡ್ತಾ ಇದ್ದಾರೆ, ಬೇರೆಯವ್ರದನ್ನ ನೋಡ್ಬೇಡಿ. ನಿಮ್ಮ ಸಮಯ ಇವಾಗ ಈ ರೀತಿ ಬಂದಿದೆ. ಇದು ಹೊಸದಾಗಿ ಪೋಸ್ಟ್ ನಾನು ಕೊಡ್ತಾ ಇದ್ದಾರೆ. ಯಾಕೆ ಪೋಸ್ಟ್ ಕೊಡ್ತಾ ಇದಾರಂತೆ ಬಾಬಾ? ಮಾಸ್ಟರ್ ಸರ್ವಶಕ್ತಿ. ಯಾಕೆ ಕೊಡ್ತಾ ಇದ್ದಾರೆ? ಯಾವ್ದಲ್ಲ ಯಾಕೆ ಕೊಡ್ತಿದ್ದಾರೆ? ನಾವ್ ಮಾಡ್ತಾ ಇದೀವಿ ಅಂತ. ಯಾಕಂದ್ರೆ ಆ ಪೋಸ್ಟ್ ನಲ್ಲಿ ಇರೋರು ನೆಕ್ಸ್ಟ್ ಪೋಸ್ಟಿಗೆ ಹೋಗಿದಾರಂತೆ, ಅಥವಾ ಆ ಪೋಸ್ಟ್ ನಲ್ಲಿ ರಿಟೈರ್ಮೆಂಟ್ ಆಗಿದಾರಂತೆ, ಅಂದ್ರೆ ಬೇರೆ ಜನ್ಮವನ್ನು ಪಡ್ಕೊಂಡಿದ್ದಾರೆ, ಅಥವಾ ಸೇಲ್ಸ್ ಜಾಸ್ತಿ ಆಗಿದೆ, ಅದೇ ಪೋಸ್ಟ್ ಅಲ್ಲಿ ತುಂಬಾ ಜನರ ಅವಶ್ಯಕತೆ ಇದೆ. ಆ ಕಾರಣದಿಂದ ಹೊಸ ಪೋಸ್ಟ್ ಅನ್ನು ಬಾಬಾ ಏನ್ ಮಾಡ್ತಿದ್ದಾರೆ? ಕೊಡ್ತಾ ಇದ್ದಾರೆ. ಖಾಲಿ ಇದೆ, ಅವಶ್ಯಕತೆ ಇದೆ, ಅದಕ್ಕೆ ತಕ್ಕ 1 ವಾರ ಟ್ರೈನಿಂಗ್ ಇದೆ. ಎಲ್ಲಿವರೆಗೆ? ಮುಂದಿನ ಭಾನುವಾರದವರೆಗೆ. 1 ವಾರ ಮುಗೀತು. ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಇರೋದು. ಈ ಟ್ರೈನಿಂಗ್ ಅಲ್ಲಿ ಯಾರು ಪಾಸ್ ಆಗ್ತಾರೋ ಅವರಿಗೆ ಮಾತ್ರ ಯಾವ ಪೋಸ್ಟ್ ಸಿಗ್ತದೆ? ಮಾಸ್ಟರ್ ಸರ್ವಶಕ್ತಿ. ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಪೂರ್ತಿ ದಿನ? ಅದೇ ಪೋರ್ಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಅಥವಾ ಕೂಗೋದು, ಅಳೋದು, ಬೊಬ್ಬೆ ಹೊಡೆಯೋದು ಮಾಡ್ತಾ ಇದ್ದೀರಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕ. ಈಗ ಹೇಳಿ, ಇದು ತಂದೆ ಮತ್ತು ಮಕ್ಕಳ ಜಯಂತಿ ಹೌದು ಅಲ್ವೋ? ಹೌದು. ಹೌದು. ಯಾವ ಜಯಂತಿ? ಶಿವಜಿ. ಹೊಸ ಪೋಸ್ಟ್, ಹೊಸ ಸೇವೆ, ಹೊಸ ವಿಧಿವಿಧಾನ ಅಲ್ವಾ? ಹೊಸ ಸಂಬಳ, ಹೊಸ ರೀತಿಯ ಫಲ, ಹೌದು ತಾನೆ? ತಂದೆದು ಪೋಸ್ಟ್ ಬೇರೆ, ನಂದು ಪೋಸ್ಟ್ ಬೇರೆ. ಯಾರಲ್ಲಿ? ನನ್ನ ಅಲೌಕಿಕ ಜೀವನದಲ್ಲಿ. ಯಾರ ಅಲೌಕಿಕ ಜೀವನ? ನನ್ನ ಅಲೌಕಿಕ ಆಧ್ಯಾತ್ಮಿಕ ಜೀವನದಲ್ಲಿ ಹೊಸ ಜನ್ಮ. ಅದಕ್ಕೆ ಬಾಬಾ ಹೇಳ್ತಾರೆ ಶಿವ ಜಯಂತಿ. ಮಕ್ಕಳ ಜಯಂತಿನೂ ಹೌದು ಮತ್ತು ತಂದೆ ಜಯಂತಿನೂ ಹೌದು. ಈ ಜಯಂತಿಗೆ ಬಾಬಾ ಏನ್ ಹೇಳ್ತಿದ್ದಾರೆ? ವಜ್ರ ಸಮಾನ ಜಯಂತಿ. ಯಾವ ಜಯಂತಿ? ವಜ್ರ ಸಮಾನ ಜಯಂತಿ. ಅಂದ್ರೆ ಈ ಪೋಸ್ಟ್ ಅಲ್ಲಿ ನೀವು ಕಾರ್ಯವನ್ನು ಮಾಡಲಿಕ್ಕೆ ನಿಮಿತ್ತರಾದಾಗ ನಿಮ್ಗೇನ್ ಸಿಗ್ತದೆ? ವಜ್ರ ಸಮಾನ. ವಜ್ರ ಸಿಗ್ತದೆ. ಮೊದ್ಲೇನ್ ಸಿಗ್ತಾ ಇತ್ತು? ಕಬ್ಬಿಣ, ತಾಮ್ರ, ಕಬ್ಬಣ, ತಾಮ್ರ, ಬೆಳ್ಳಿ, ಚಿನ್ನ ಸಿಗ್ತಾ ಇತ್ತು. ಇವಾಗ ಏನ್ ಸಿಗ್ತದೆ? ವಜ್ರ ಈ ಪೋಸ್ಟ್ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರ. ಯಾವ ಪೋಸ್ಟು? ಮಾಸ್ಟರ್ ಚೇರ್ಮನ್ ಪೋಸ್ಟ್ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ತಿಂಗಳಿಗೆ 2 ಕೋಟಿ ಸಿಗ್ತದೆ. ಲೇಬರ್ ಅಲ್ಲಿ ಕೆಲಸ ಮಾಡಿದ್ರೆ 20,000 ರೂಪಾಯಿ ಅಷ್ಟೇ. ಲೇಬರಿಗೆ ಕೆಲಸ ಮಾಡ್ಬಿಟ್ಟು 2 ಕೋಟಿ ಅಂತ ಯಾರು ಕೂಡ ಏನ್ ಮಾಡೋದಿಲ್ಲ. ಒಬ್ಬರಿಗೆ ಜ್ಞಾನ ಕೊಟ್ಟೆ, ಒಬ್ಬರಿಗೆ ಸಂದೇಶ ಕೊಟ್ಬಿಟ್ಟೆ ಅಂತಂದ್ರೆ ಅಲ್ಲಿ 2 ಕೋಟಿ ನಿಮ್ಗೆ ಯಾರು ಸಂಬಳ ಕೊಡೋದಿಲ್ಲ. ಏನ್ ಮಾಡ್ಬೇಕು? ಬೀಹದ್ದಿನಲ್ಲಿ ಸರ್ವರಿಗೂ ಕೊಡ್ಲಿಕ್ಕೆ ನೀವೇನಾಗ್ಬೇಕಾಗತ್ತೆ? ನಿಮಿತ್ತರು ಆಗ್ಬೇಕಾಗ್ತದೆ. ಹಾಗಿದ್ರೆ ಆ ಪೋಸ್ಟಿಗೆ ನೀವು ಯೋಗ್ಯರು ಆಗಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊ. ಅದಕ್ಕಾಗಿ ಬಾಬಾ ಶುಭಾಶಯವನ್ನ ಏನ್ ಮಾಡ್ತಿದ್ದಾರೆ? ಕೊಡ್ತಾ ಇದ್ದಾರೆ. ಕಹಾ ಹಿ ಜಾತಾ ಹೇ ಹೀರೆ ತುಲ್ಯ ಜಯಂತಿ. ಇದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ? ವಜ್ರ ಸಮಾನ
जयंती बाप भी विशेष आदि रत्न बच्चों को विशेष मुबारक दे रहे हैं. ವಿಶೇಷವಾಗಿ ಆದಿ ರತ್ನರಿಗೆ ವಿಶೇಷವಾದಂತ ಶುಭಾಶಯವನ್ನ ಕೊಡ್ತಿದಾರಂತೆ. ಯಾಕೆ ಆದಿ ರತ್ನಗಳಿಗೆ ಯಾಕೆ ವಿಶೇಷವಾಗಿ ಶುಭಾಶಯ ಕೊಡ್ತಿದ್ದಾರೆ? ಅವ್ರ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಕೆಲಸ ಮಾಡ್ತಾರೆ ಅಲ್ವಾ? 2011ರಲ್ಲಿ ಅವರೆಲ್ಲ ಆ ಪೋಸ್ಟಲ್ಲಿ ಇದ್ರು, ಅವರೆಲ್ಲ ಆ ಅರ್ಹತೆ ಇತ್ತು. ಕೆಳಗಡೆಗೆಲ್ಲ ಲೆವೆಲ್ ಅನ್ನ ಅವ್ರೇನ್ ಮಾಡಿದ ದಾಟ್ಬಿಟ್ಟು ಮೇಲೆ ಉಪವಾಸ ಆಗಿ ಹಳ್ಳಿಗೆ ಹೋಗಿ ಪಾಂಪ್ಲೆಟ್ಸ್ ಅನ್ನ ಹಚ್ಚಿ ಸಂದೇಶವನ್ನ ಕೊಟ್ಟು ಕಷ್ಟಪಟ್ಟು ಭಾಷಣ ಮಾಡಿ ಸಾಧನೆ ಮಾಡಿ ತಪಸ್ಸು ಮಾಡಿ ಏನ್ ಮಾಡಿದಾರಂತೆ ಅವ್ರು ಆ ಪೋಸ್ಟಿಗೆ ಬಂದಿದ್ದಾನೆ. ಅಂತಂದ್ರೆ ಹೊಸಬರು ಆ ಪೋಸ್ಟಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಕೆಳಗಡೆ ಲೆವೆಲ್ ಅನುಭವ ಮಾಡದ ಮೇಲಿನ ಆ ಲೆವೆಲ್ಗೆ ಏನ್ ಮಾಡಬಹುದು, ಹೋಗ್ಬೋದು. ಅದಕ್ಕಾಗಿ ಆದಿ ರತ್ನಗಳಿಗೆ ಬಾಬಾ ಏನ್ ಮಾಡ್ತಿದಾರಂತೆ, ವಿಶೇಷವಾದಂತ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. तो आप सभी आज मुबारक देने आए हो या लेने अभी आए हो? ಇವತ್ತು ಬಾಬನಿಗೆ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದೀರೋ ತಗೊಳ್ಳಿಕ್ ಬಂದಿದ್ದೀರೋ? ಎರಡಕ್ಕೂ ಬಂದಿದೆ. ಹಾಗಿದ್ರೆ ಬಾಬನಿಗೆ ಯಾವ್ದಕ್ ಶುಭಾಶಯ ಕೊಡ್ತಿದ್ದೀರಿ? ನಮ್ಮನ್ನ ಪೋಸ್ಟಿಗೆ ಏರ್ಸಿದ್ರಲ್ಲ, ಕೂರ್ಸಿದ್ರಲ್ಲ ಅದಕ್ಕೆ. ಬಾಬಾ ಏನ್ ಮಾಡ್ಬೇಕು? ಬಾಬಾ ಸರ್ವಶಕ್ತಿವಂತನಾದ ಬಾಬಾ, ನಿನ್ನ ಪೋಸ್ಟಿಗೆ, ನಿನ್ನ ಹೊಸ ಜನ್ಮಕ್ಕೆ ನನಗೇನು, ನನ್ನಿಂದ ನಿನಗೆ ಶುಭಾಶಯ ಅಲ್ವಾ? ಅಂದ್ರೆ ಬಾಬಾ ಯಾರ ಮೂಲಕ ಬೇಕಾದ್ರೂ ಆ ಪೋಸ್ಟ್ ನ ನಿರ್ವಹಣೆ ಮಾಡಿರಬಹುದು. ಇವತ್ತು ನನ್ನ ಮೂಲಕ ಮಾಡಿದಾರಲ್ಲ. ಇವಾಗ ನೋಡಿ, ಒಂದು ತಂದೆ ತಾಯಿ ಒಂದು ಮಗು ಜನ್ಮ ಕೊಟ್ಟಿರ್ತಾರೆ. ಅವ್ರೇನಾಗ್ತಾರೆ? ಹೊಸ ಜನ್ಮ ತಂದೆ ತಾಯಿ ಅಪ್ಪ ಅಮ್ಮ ಆಗ್ತಾರೋ ಆಗಲ್ವೋ? ಆಗ್ತಾ ಇರ್ತಾನೆ. ಅವರು ಅದ್ರ ಮೊದ್ಲು ಏನಾಗಿರ್ತಾರೆ? ಪತಿ ಪತ್ನಿ ಆಗಿರ್ತಾರೆ. ಆಮೇಲೆ ಏನಾಗ್ತಾರೆ? 5ನೇ ಮಗು ಹುಟ್ಟಿದೆ. ಅವಾಗ ಏನಾಯ್ತು? 5ನೇ ಮಗುಗೆ ಅಪ್ಪ ಅಮ್ಮ ಅಲ್ವಾ ಅವರು? ಮೊದ್ಲು 4 ಮಕ್ಕಳಿಗೆ ಅಪ್ಪ ಅಮ್ಮ ಬೇರೆ. ಇವಾಗ 5ನೇ ಮಗುಗೆ ಯಾರವರು? ಅಪ್ಪ ಅಮ್ಮ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮೊದಲು ಆ ಪೋಸ್ಟಲ್ ಬಾಬಾ ಯಾರನ್ನಾದ್ರೂ ಕುಳಿಸಿರ್ಬೋದು, ಯಾರ ತರ ಸೇವೆ ಮಾಡ್ತಿರ್ಬೋದು. ಆದ್ರೆ ಈಗ ನನಗೆ ಬಾಬಾ ಆ ಪ್ರಮೋಷನ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಬಾಬಾ ನನ್ನ ಮೂಲಕ ಆ ಕಾರ್ಯವನ್ನ ನೀನು ಸದಾ ಮಾಡು. ಅದನ್ನ ಮಾಡಬೇಕು ಅಂತಂದ್ರೆ ಯಾವಾಗ್ಲೂ ಯೋಗ ಮಾಡಬೇಕಾದ್ರೆ ನೀವು ಆ ಸೀಟಲ್ಲಿ ಕುತ್ಕೊಂಡಿರ್ಬೇಕು. ಯಾವ ಸೀಟಲ್ಲಿ? ಹಂಗಂದ್ರೆ ವಿಶ್ವಕ್ಕೆಲ್ಲ ಶಕ್ತಿಯನ್ನ ಪರಮಾತ್ಮನಿಂದ ಮನಸ್ಸನ್ನು ನಾನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಈ ಮನಸ್ಸಿನ ಮೂಲಕ ನೀನು ಪೂರ್ತಿ ವಿಶ್ವಕ್ಕೆ ಸರ್ವರಿಗೂ ಕೂಡ ಏನ್ ಮಾಡು, ಏನ್ ಮಾಡ್ಬೇಕು? ಶಕ್ತಿ ಕೊಡ್ಬೇಕು. ಸರಿ, ಈಗ ಮಾಸ್ಟರ್ ಸರ್ವಶಕ್ತಿವಾನ್ ಪೋಸ್ಟ್ ಅಲ್ಲಿ ಯಾರು ಕೆಲಸ ಮಾಡ್ತಾರೋ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೊಂದು ಸ್ಪೆಷಲ್ ಆಗಿ ಕೆಬಿನ್ ಅಂತ ಇರ್ತದೆ, ಚೇರ್ ಅಂತ ಇರ್ತದೆ. ಅಲ್ಲಿ ಎದುರುಗಡೆಗೆ ಜನ ಇರ್ತಾರೋ ಇರಲ್ವೋ? ಇರಲ್ಲ ತಾನೆ. ಒಬ್ಬರೇ ಕೂತ್ಕೊಂಡು ಏನ್ ಮಾಡ್ತಿರ್ತಾರೆ, ಪೂರ್ತಿ ಫ್ಯಾಕ್ಟ್ರಿಯನ್ನ ನೋಡ್ತಾ ಇರ್ತಾರೆ. CCTV ಕ್ಯಾಮರಾವನ್ನ ಅವರೇನ್ ಮಾಡಿರ್ತಾರೆ, ಹಾಕಿಡ್ತಾರೆ. ಹಾಗೆ ನಿಮ್ಮಲ್ಲೂ ಕೂಡ ನಿಮ್ಮ ಎದುರುಗಡೆ ಸಮ್ಮುಖದಲ್ಲಿ ಯಾರೂ ಇರುವುದಿಲ್ಲ. ಅದು ನಿಮ್ಮ ಮನಸ್ಸು ಮಾತ್ರ ವಿಶ್ವ ಕಲ್ಯಾಣಕ್ಕೆ ಏನಾಗಿರ್ತದೆ, ನಿಮಿತ್ತವಾಗಿರ್ತದೆ. ನಿಮ್ಗೇನ್ ಅನುಭವ ಆಗ್ತಾ ಇರ್ತದೆ? ಶಕ್ತಿಗಳು ಪ್ರವಾಹ ಆಗ್ತಾರೆ. ನಿಮ್ಗೇನಾಗ್ತಾ ಇರ್ತದೆ? ಗೊತ್ತಾಗ್ತದೆ. ಯಾರು ಕೊಡ್ತಾ ಇದ್ದಾರೆ? ಯಾರಿಗೆ ಕೊಡ್ತಿದ್ದಾರೆ? ಸರ್ವರಿಗೆ, ನಿಮ್ಗಲ್ಲ. ಯಾರಿಗೆ? ಸರ್ವರ್. ಓಕೆ. ಈಗ ನೀವು ಬಾಬನ ಎದುರುಗಡೆ ಕುತ್ಕೊಂಡಿದ್ದೀರಿ, ಬಾಬನಿಂದ ಶಕ್ತಿ ನಿಮ್ಗೆ ಬರ್ತಾ ಇದೆ, ಕಿರಣಗಳು ಬರ್ತಾ ಇದಾವೆ. ಅವಾಗ ಈ ಪೋಸ್ಟ್ ಹೌದು ಅಲ್ವೋ? ಈ ವಿಧಿಯಲ್ಲಿ ನೀವು ಯೋಗ ಮಾಡ್ತಿದ್ದೀರಿ, ಬಾಬನ ಎದುರುಗಡೆ ಕುಂತಿದ್ದೀರಾ, ಬಾಬನ ಶಕ್ತಿಗಳು ನಿಮ್ಮ ಮೇಲೆ ಬರ್ತಾ ಇದಾವೆ. ಆವಾಗ ಇದು ಸರ್ವಶಕ್ತಿವಂತ ಪೋಸ್ಟ್ ಹೌದು ಅಲ್ವೋ? ಬಾಬಾ ನಿಮ್ ಹಿಂದೆ ಇರ್ಬೇಕು, ನೀವು ಪರಮಧಾಮದಲ್ಲಿ ಇರ್ಬೇಕು, ಕೆಳಗಡೆಗೆ ಇರುವಂಗಿಲ್ಲ. ಎಲ್ಲಿರ್ಬೇಕು? ಪರಮಧಾಮದಲ್ಲಿ ಇರ್ಬೇಕು. ನಿಮ್ಗೆ ಕೇವಲ ಆ ಶಕ್ತಿ ಪ್ರವಾಹ ಆಗಿದ್ದ ಅನುಭವ ಆಗ್ತಾ ಇರ್ಬೇಕು. ಓಕೆ. ಹಾಗಿದ್ರೆ ಈಶ್ವರಿಯ ಯಜ್ಞದಲ್ಲಿ, ಈಶ್ವರಿಯ ಫ್ಯಾಕ್ಟ್ರಿಯಲ್ಲಿ ಇದೇ ಹೈಯೆಸ್ಟ್ ಪೋಸ್ಟ್ ಮತ್ತು ಪೋಸ್ಟ್ ಇದೆಯಾ?
ಅದು ಇದೆಯೋ ಇಲ್ಲೋ ಆಮೇಲೆ ನೋಡೋಣ, ಮೊದ್ಲು ಈ ಪೋಸ್ಟ್ ಅಲ್ಲಿ ಕೆಲಸ ಮಾಡಿ. ಅದೇ ಏನ್ ಮಾಡಿ? ಕೆಲ್ಸ ಮಾಡ್ಬೇಕು. ಈ ಪೋಸ್ಟ್ ಅಲ್ಲಿ ಮೊದ್ಲು ಕೆಲಸ ಮಾಡಿ, ಆಮೇಲೆ ಮುಂದಿನ ಪೋಸ್ಟಿನ ಬಗ್ಗೆ ಏನ್ ಮಾಡೋಣ, ಯೋಚನೆ ಮಾಡಿ. ಮುಂದಿನ ನೋಡ್ಕೊಳ್ಳೋಣ ಅದನ್ನ. ಈ ಪೋಸ್ಟ್ ಅಲ್ಲಿ ಮೊದ್ಲೇನ್ ಮಾಡಿ, ಕೆಲಸ ಮಾಡಿ. ಮುಂದೆ ಶಿವರಾತ್ರಿ ಮುರಳಿ ಬರೋವರೆಗೂ ನಿಮ್ಗೇನಿದೆ, ಈ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಅವಕಾಶ ಇದೆ. ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮುಂದಿನ ಶಿವರಾತ್ರಿಗೆ ನೆಕ್ಸ್ಟ್ ಬರ್ತಡೆಗೆ ಏನಾಗ್ತದೆ ನಿಮ್ಗೆ, ಅಲ್ಲಿ ಪ್ರಮೋಷನ್ ಕೊಡ್ತೇನೆ. ಇಲ್ಲ ಅಂತ ನಿಮ್ ನಂತರ ಬಂದವ್ರಿಗೆ ಆ ಪ್ರಮೋಷನ್ ಅನ್ನ ಕೊಟ್ಟು ಬಿಡ್ತೇನೆ ಅಲ್ವಾ? ಅದಕ್ಕಾಗಿ ನಾವು ಇವಾಗ ಯಾವ್ದ್ರ ಬಗ್ಗೆ ಕೆಲಸ ಮಾಡ್ಬೇಕು, ಈಶ್ವರಿ ಈ ಪೋಸ್ಟಿನ ಬಗ್ಗೆ ಹೆಚ್ಚಿನ ಕೆಲಸವನ್ನ ಮಾಡ್ಬೇಕು. ಅದಕ್ಕಾಗಿ ಬೆಳ್ತಾನೆ ಮಕ್ಕಳೇ, ಹೆಚ್ಚಿಗೆ ನೀವು ಮುಬಾರಕ್ ಶುಭಾಶಯ ಕೊಡ್ಲಿಕ್ ಬಂದಿದ್ದೀರೋ ತಗೊಳ್ಲಿಕ್ ಬಂದಿದ್ದೀರೋ? ತಗೊಳ್ಳಿಕ್ ಬಂದಿದ್ ಆ ತಗೊಳಕ್. ಎಂತ ಸ್ವಾರ್ಥಿಗಳಲ್ವಾ? ಶುಭಾಶಯ ಕೊಡ್ಬೇಕೋ ತಗೊಳ್ಬೇಕೋ? ಕೊಡ್ಬೇಕು. ಯಾಕೋ? ಯಾಕೆ? ನಮ್ಗೆ ಆ ಪೋಸ್ಟ್ ಕೊಟ್ಟಿದ್ದಾರಲ್ವಾ, ಹಾಗಾಗಿ. ಯಾಕೆ ಅಂತ ಕೆಲಸ ಅವನ್ ಮಾಡ್ಬೇಕು ಅಂದ್ಮೇಲೆ ಅವನಿಗೆ ತಾನೇ ಕೊಡ್ಬೇಕು ಶುಭಾಶಯ. ಕೆಲಸ ನೀವು ಜಾಸ್ತಿ ಮಾಡ್ಬೇಕು, ಅವನ್ ಮಾಡ್ಬೇಕು? ಅವರೇ ಮಾಡ್ಬೇಕು. ನೀವ್ ಕೇವಲ ಮನಸ್ಸನ್ನ ಕೊಟ್ಟಾಯ್ತು ಅಷ್ಟೇ ತಾನೇ. ನೀವೇನ್ ಜ್ಞಾನ ಹೇಳ್ಬೇಕಾಗಿದ್ದಿಲ್ಲ, ನೀವೇನ್ ಯೋಚನೆ ಮಾಡ್ಬೇಕಾಗಿದ್ದಿಲ್ಲ, ನೀವೇನ್ ಸಂಕಲ್ಪ ಮಾಡ್ಬೇಕು. ಕೆಲಸ ಅವನು ಮಾಡ್ಬೇಕು ಅಂತಂದ್ಮೇಲೆ ಶುಭಾಶಯ ಯಾರಿಗೆ ಕೊಡ್ಬೇಕು ಹೇಳಿ ನೋಡೋಣ? ಅವ್ರಿಗೆ ಕೊಡ್ಬೇಕು. ಒಂದ್ ಸಣ್ಣ ಮಗು ಇರ್ತದೆ, ಕೆಲಸ ಯಾರು ಮಾಡ್ಬೇಕು? ಅಮ್ಮ ಮಾಡ್ಬೇಕು. ದೊಡ್ಡ ಮಗು ಆದ್ರೆ ಮಗುನೇ ಮಾಡ್ಬೇಕು. ನೀವ್ ಯಾವ ಮಗು ಆಗ್ತೀರಿ? ಚಿಕ್ಕ ಮಗು ಸಣ್ಣ ಮಗು ಆಗ್ತೀರಿ ಅಲ್ವಾ? ಅವಾಗ ಶುಭಾಶಯ ಯಾರಿಗೆ ಕೊಡ್ಬೇಕಾಗ್ತದೆ? ಅಮ್ಮನಿಗೆ ಅಲ್ವಾ? ಒಂದ್ ಸಣ್ಣ ಮಗು ರೆಡಿ ಆಗ್ಬಿಟ್ಟು ನಿಂತಿದೆ ಬರ್ತಡೆಗೆ, ಅವಾಗ ಶುಭಾಶಯ ಯಾರಿಗೆ ಕೊಡ್ಬೇಕು? ಮಗುಗ ಅಪ್ಪ ಅಮ್ಮನಿಗ? ಅಪ್ಪ ಅಮ್ಮನಿಗೆ. ಯಾಕಂದ್ರೆ ಆರತಿ ರೆಡಿ ಮಾಡಿದ್ಯಾರು? ಅಪ್ಪ ಅಮ್ಮ. ಈಗ ಹೇಳಿ, ಶುಭಾಶಯ ನೀವ್ ಅವ್ರಿಗೆ ಕೊಡ್ತೀರ, ಅವ್ರು ನಿಮ್ಗೆ ಕೊಡ್ಬೇಕಾ? ನಾವು ಅವ್ರಿಗೆ ಕೊಡ್ಬೇಕಾಯ್ತು. ಯಾಕಂದ್ರೆ ಈ ಪೋಸ್ಟ್ ಅಲ್ಲಿ ಕೆಲಸ ಅವ್ರದ್ದು ಹೆಚ್ಚಿಗೆ, ನಮ್ದು ಕಡಿಮೆ. ಏನು ಇಲ್ಲ. ಅದಕ್ಕಾಗಿ ಬಾಬನಿಗೆ ನಡುವೆ ಧನ್ಯವಾದನು ಹೇಳಬೇಕು. ಬಾಬಾ, ಈ ಶರೀರದ ಮೂಲಕ ಎಷ್ಟು ಸಮಯ ಬೇಕಾದ್ರೂ ಈ ಪೋಸ್ಟ್ ಅಲ್ಲಿ ನೀನು ಈ ತನುಮನವನ್ನ ಉಪಯೋಗ ಮಾಡ್ಕೊ. ಈ ಪೋಸ್ಟ್ ಅಲ್ಲಿ ಓವರ್ ಟೈಮ್ ಎಲ್ಲ ಇದೆಯೋ ಇಲ್ವೋ? 8 ಅವರ್ ಡ್ಯೂಟಿ ಇದೆಯೋ ಇಲ್ವೋ? ಇಲ್ಲ. ಈ ಪೋಸ್ಟ್ ಅಲ್ಲಿ ಸದಾ. ಈ ಪೋಸ್ಟ್ ಅಲ್ಲಿ ಏನು 8 ಅವರ್ಸ್ ಇಲ್ಲ, ಓವರ್ ಟೈಮ್ ಇಲ್ಲ. ಅದೆಲ್ಲ ಲೇಬರ್ ಗಳಿಗೆ ಮಾತ್ರ. ಹೌದಾ? ಹೈಯರ್ ಪೋಸ್ಟ್ ನವರಿಗೆ ಓವರ್ ಟೈಮ್ ಇರೋದಿಲ್ಲ ಆತ್ಮೀಯರೇ. ಶನಿವಾರ ಭಾನುವಾರ ಅಂತ ಇರೋದಿಲ್ಲ. ಅವ್ರು ಯಾವಾಗ್ಲೂ ಕಂಪ್ನಿಗೋಸ್ಕರ ಏನ್ ಮಾಡ್ಬೇಕು? ದುಡಿಬೇಕು. ಕೆಲಸ ಮಾಡ್ತಾ ಇರ್ಬೇಕಾಗ್ತದೆ. ಯಾಕಂದ್ರೆ ಅವ್ರ ಸಂಬಳನೂ ಕೂಡ ಏನಿರ್ತದೆ, ಹಾಗಿರ್ತದೆ. ಯಾರು ಹೈಯೆಸ್ಟ್ ಪೋಸ್ಟ್ ಅಲ್ಲಿ ಇರ್ತಾರೋ ಅವ್ರ ಕಂಪ್ನಿಯಿಂದ ಕಾರು ಸಿಗ್ತದೆ, ಡ್ರೈವರು ಸಿಗ್ತಾರೆ, ಆಮೇಲೆ ಮನೆನೂ ಸಿಗ್ತದೆ. ಎಲ್ಲ ವ್ಯವಸ್ಥೆ ಯಾರು ಮಾಡ್ತಾರಂತೆ? ಮಾಡ್ತಾ ತಾನೆ. ಆವಾಗ ನನಗೆ ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡ್ಬೇಕು ಅಂತ ಅವನು ಕೇಳ್ಬೇಕಾ? ಇಲ್ಲ. ನೀವು ಕೇಳ್ತಾ ಇದ್ದೀರಿ ಅಂತಂದ್ರೆ ಏನರ್ಥ? ಇನ್ನು ಬೇಡ್ತಾನೆ ಇದ್ದೀರಿ ಅಂತ. ಈ ಪೋಸ್ಟ್ ಅಲ್ಲಿ ನೀವಿನ್ನು ಕೆಲಸ ಮಾಡ್ತಾ ಇಲ್ಲ. ಆ ಯೋಗ್ಯತೆ ನಿಮ್ಗಿನ್ನು ಬಂದಿಲ್ಲ, ಆ ಕೆಪಾಸಿಟಿ ನಿಮ್ಗೆ ಬಂದಿಲ್ಲ. ಆದ್ರೂ ಅಹಂಕಾರದಿಂದ ನಾನು ಮಾಡ್ತಾ ಇದ್ದೇನೆ ಅಂತ ನಿಮ್ಗೆ ನೀವು ತಿಳ್ಕೊಂಡಿದ್ದಿದ್ರೆ ನಿಮಗೆ ಆ ಸಂಬಳ ಸಿಗುವುದಿಲ್ಲ. ಬಾಬನಿಂದ ಸರ್ಟಿಫಿಕೇಟ್ ಸಿಕ್ಕಿ ನೀವು ಆ ರೀತಿ ನೀವು ಕರ್ಮವನ್ನ ಮಾಡಿದ್ರೆ ಮಾತ್ರ ಆ ಸಂಬಳ ಸಿಗ್ತದೆ ಹೊರತು ನಿಮಗೆ ನೀವು ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದಿದ್ರೆ ನೀವಲ್ಲೇ ಕುತ್ಕೊಂಡಿರ್ಬೇಕೇ ಬಿಟ್ರೆ ನಿಮಗೆ ಆ ಒಂದು ಸುಖದ ಅನುಭವನೂ ಆಗೋದಿಲ್ಲ, ಆ ಸಂಪಾದನೆ ಆಗೋದಿಲ್ಲ, ನಿಮ್ಮ ವಿಕರ್ಮ ವಿನಾಶನೂ ಆಗೋದಿಲ್ಲ, ಮತ್ತೆ ಆ ಅನುಭವನು ನಿಮ್ಗೆ ಆಗೋದಿಲ್ಲ. ಆತ್ಮೀಯರಿಗೆ ಗೊತ್ತಿರ್ಲಿ, ಕೇಳೋದು ತುಂಬಾ ಈಸಿ, ಈ ಪೋಸ್ಟಿಗೆ ಬರೋದು ಅಷ್ಟು ಸಹಜ ಸುಲಭ ಅಲ್ಲ. ಅಷ್ಟೇ. ಅದಕ್ಕೆ ಏನ್ ಬೇಕು? ತ್ಯಾಗ, ತಪಸ್ಸು, ಸೇವಾ ಮನೋಭಾವ, ನಿಶ್ಚಯ, ನಂಬಿಕೆ, ವಿಶ್ವಾಸ, ಸೀರಿಯಸ್ನೆಸ್, ಪರ್ಫೆಕ್ಟ್ನೆಸ್, ಪಂಕ್ಚುಯಾಲಿಟಿ ಎಲ್ಲಾನು ಕೂಡ ಏನ್ ಬೇಕಾಗ್ತದೆ? ಬೇಕಾಗ್ತದೆ. ಯಾವಾಗ ಬೇಕಾದ್ರೂ ಹೇಳ್ತಾನೆ, ಯಾವಾಗ ಬೇಕಾದ್ರೂ ಮಾಡ್ತಾನೆ, ಹೆಂಗ್ ಬೇಕಾದ್ರೂ ನಡೀತದೆ ಅಂತಂದ್ರೆ ಈ ಪೋಸ್ಟಿಗೆ ನಿಮ್ಮಪ್ಪ ಪ್ರಮೋಷನ್ ಕೊಡೋದಿಲ್ಲ. ಭಗವಂತನ ವಿಷಯದಲ್ಲಿ ಇನ್ಫ್ಲೂಯೆನ್ಸ್, ಲಂಚ ಇಲ್ಲ, ನಡೆಯೋದಿಲ್ಲ. ಯೋಗ್ಯತೆ ಇದ್ರೆ ಮಾತ್ರ ಏನಾಗ್ತದೆ? ನಡೆಯುತ್ತೆ. ಇದೆಲ್ಲ ಆತ್ಮೀಯರೇ ನಿರಾಕಾರ ರೂಪದಲ್ಲಿ ನಡೆಯುತ್ತೆ. ಅಂದ್ಮೇಲೆ ತಂದೆ ಮತ್ತು ಮಕ್ಕಳ ಯಾವ ಜಯಂತಿ? ಸರ್ವಶಕ್ತಿವಂತ ಮತ್ತು ಮಾಸ್ಟರ್ ಸರ್ವಶಕ್ತಿವಂತ ಅಲ್ವಾ? ಶಿವಬಾಬಂದು ಸರ್ವಶಕ್ತಿವಂತ, ನಮ್ದು ಮಾಸ್ಟರ್ ಸರ್ವಶಕ್ತಿವಂತ. ಯಾವ್ದಕ್ಕೋಸ್ಕರ? ವಿಶ್ವ ಕಲ್ಯಾಣಕ್ಕೋಸ್ಕರ. ಅಂದ್ರೆ ವಿಶ್ವದ ಎಲ್ಲರಿಗೂ ಕೂಡ ನನ್ನ ಮೂಲಕ ಏನ್ ಸಿಗಬೇಕು? ಭಗವಂತನ ಶಕ್ತಿ
ತಲುಪಬೇಕು. ಹೋಲ್ಸೇಲ್ ಅಲ್ಲಿ ಸರ್ವರಿಗೂ ಅಂತಂದ್ರೆ ಹೋಲ್ಸೇಲ್ ಪ್ರತಿಯೊಂದು ಕಣಗಳಿಗೂ ಕೂಡ ಏನಾಗ್ಬೇಕು, ಭಗವಂತನ ಶಕ್ತಿ ಹೋಗ್ಬಿಟ್ಟು ತಲುಪಬೇಕು. ಯಾರು ರಿಟೇಲರ್ ಆದ್ರೂ ತಗೊಂಡೋಗ್ಲಿ, ಹೋಲ್ಸೇಲ್ ಅಲ್ಲಿ ಆದ್ರೂ ತಗೊಂಡೋಗ್ಲಿ, ಏನು ಹೋದನು ಕೂಡ ನನ್ನ ಮೂಲಕ ಹೋಗ್ಬೇಕು ಅಂತಂದ್ರೆ ದಿನದಲ್ಲಿ ಅಷ್ಟು ಸಮಯ ನಿಮ್ಮ ಫ್ಯಾಕ್ಟರಿ ಓಪನ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಈ ಪೋಸ್ಟ್ಗೆ ನಾನು ಯೋಗ್ಯನಾಗಿದ್ದೀನ ಅಂತ ಸೀರಿಯಸ್ ಆಗಿ ಚೆಕ್ ಮಾಡ್ಕೊಳ್ಳಿ. ಯೋಗ್ಯ ಆಗಿಲ್ಲ ಅಂತಂದ್ರೆ ಕೊನೆ ಸಮಯದಲ್ಲಿ ಯೋಗ್ಯರಾಗ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಇದೆ. ಇವಾಗ ಅವಕಾಶ ಇದೆ ನಿಮಗೆ, ಅವಕಾಶ ಇದೆ. ಯಾಕಂದ್ರೆ ಬಾಬಾ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೊನೆಯ ಅವಕಾಶ ಭಾನುವಾರದವರೆಗೂ ನಿಮ್ಗೆ ಏನಿದೆ, ಅವಕಾಶ ಇದೆ. ಅದಕ್ಕಾಗಿ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಏನ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಅಲ್ವಾ. ಇವಾಗ ನಿಮ್ಗೆ ಟ್ರೈನಿಂಗ್ ನಡೀತಾ ಇದೆ. ಏನ್ ನಡೀತಾ ಇದೆ? ಈಗ 4 ದಿನ ನೀವು ಟ್ರೈನಿಂಗ್ ಮಾಡಿಲ್ಲ ಅಂದ್ರೆ ಇನ್ನು 3 ದಿನ ಮಾಡಿದ ಮೇಲಾದ್ರೂ ಕೂಡ ನಿಮ್ಗೆ ಏನಾಗ್ತದೆ, ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದ ಟ್ರೈನಿಂಗ್ ಪೀರಿಯಡ್ ಮುಗಿದು ಕೈಯಲ್ಲಿ ಕ್ವಶನ್ ಪೇಪರ್ ಬಂದು ಆನ್ಸರ್ ಬರೆದು ಅಲ್ಲಿ ಶಿವಬಾಬನ ಕೈಲಿ ಕೊಟ್ಟ ಮೇಲೆ ಮುಂದೆ ಏನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ನಿಮ್ಮನ್ನ ಡಿಟೇಲ್ ಆಗಿ ಪ್ರೀತಿಯಿಂದ ಮುದ್ದು ಮಕ್ಕಳೇ ಅಂತ ಏನ್ ಮಾಡ್ತಿದ್ದಾರೆ ಹೇಳ್ತಾ ಇದ್ದಾರೆ. ಹಾಕೊಂಡವ್ರೆ ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ಮುಡ್ಲಿ ಕೆಳಗಡೆಗೆ ಇಟ್ಕೊಂಡು ದಿಂಬಿನ ಕೆಳಗಡೆ ಇಟ್ಕೊಂಡು ಆರಾಮಾಗಿ ಗೊರಕೆ ಹೊಡೆದು ನಿದ್ರೆ ಮಾಡ್ತಿರೋ ಅಥವಾ ಕಾರ್ಯರೂಪದಲ್ಲಿ ಬರ್ತೀವೋ ಅಂತ ನಿಮ್ಮನ್ನ ನೀವು ಚೆಕ್ ಮಾಡಿ. ಅದಕ್ಕಾಗಿ ಎಲ್ಲರೂ ಏನ್ ಹೇಳ್ತಾರೆ ಅಂತಂದ್ರೆ, ಅಣ್ಣವ್ರೆ ನಮ್ಗೆ ಗೊರಕೆ ಹೊಡೆದು ಗೊತ್ತಾಗಬಾರ್ದು ಅಂತಾನೆ ನಾವು ವಿಡಿಯೋ ಆನ್ ಮಾಡೋದಿಲ್ಲ. ವಿಡಿಯೋ ಆನ್ ಮಾಡದೆ ಏನಾಗ್ತದೆ, ದಿಂಬಿ ಕೆಳಗಡೆಗೆ ನಾವು ಮೊಬೈಲ್ ಇಟ್ಕೊಂಡು ಕ್ಲಾಸ್ ಕೇಳ್ತಾ ಇರ್ತೀವಲ್ಲ, ನಿಮ್ಗೆ ಗೊತ್ತಾಗ್ಬಿಡ್ತದಲ್ವಾ. ಗೊತ್ತಿಲ್ಲದೆ ನೀವು ಇಷ್ಟೆಲ್ಲ ಹೇಳ್ತೀರಿ, ಇನ್ನು ಗೊತ್ತಾಗ್ಬಿಟ್ರೆ ಅಲ್ವಾ. ಅಂದ್ರೆ ಅಷ್ಟು ಸೀರಿಯಸ್ ಆಗಿ ನಾವೇನ್ ಮಾಡ್ತಿರ್ತೀವಿ, ಕ್ಲಾಸ್ ಅನ್ನ ಕೇಳ್ತಾ ಇರ್ತೀವಿ. ಅವಾಗ ನಮ್ಗೆ ಗೊತ್ತಾಗ್ತದೆ ಇವ್ರು ಈ ಪೋಸ್ಟಿಗೆ ಅರ್ಹರೋ ಅಲ್ವಾ. ನಮ್ಗೇನ್ ನೀವು ತೋರ್ಸ್ಬೇಕಾಗಿದ್ದಿಲ್ಲ, ನಮ್ಮ ಅಪ್ಪನಿಗೆ ಗೊತ್ತಾಗ್ತದೆ ನೀವು ಎಷ್ಟು ಅರ್ಹರು ಎಷ್ಟು ಅನರ್ಹರು ಅಂತ. ನಿಮ್ಗೆ ಏನಾಗುತ್ತೆ, ಬಾಬನಿಗೆ ಗೊತ್ತಾಗುತ್ತೆ. ದಯವಿಟ್ಟು ಪರಿವರ್ತನೆ ಆಗ್ಲಿಕ್ಕೆ ಅವಕಾಶ ಇದೆ. ಪರಿವರ್ತನೆ ಆಗಿ ತಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಮಾತ್ರ ತಂದೆಯ ಶುಭಾಶಯಕ್ಕೆ ನೀವೇನಾಗ್ತೀರಿ, ಇಲ್ಲ ಅಂತಂದ್ರೆ ಲೇಬರ್ ಪೋಸ್ಟ್ ಅಲ್ಲೇ ಶುಭಾಶಯ, ಸೂಪರ್ವೈಸರ್ ಪೋಸ್ಟ್ ಅಲ್ಲೇ ಶುಭಾಶಯ. ಅಷ್ಟಕ್ಕೆ ಮಾತ್ರ ನಿಮ್ಗೆ ಶುಭ ಏನಾಗ್ತಾ ಇರ್ತದೆ, ಸಿಗ್ತಾ ಇರ್ತದೆ. ಅಂತ ನೀವು ಸಂಬಳ ಎಷ್ಟಿರ್ತದೆ ನಿಮ್ದು? ಅಷ್ಟೇ 10,000 20,000 ಇರ್ತದೆ. ಮತ್ತು ವರ್ಷದಿಂದ ವರ್ಷಕ್ಕೆ ಇನ್ನು ಸಾಲ ಏನಾಗ್ತಾ ಇರ್ತದೆ, ಜಾಸ್ತಿ ಆಯ್ತು. ಅವಾಗ ಏನ್ ಮಾಡ್ತೀರಿ, ಇಷ್ಟು ವರ್ಷ ಆದ್ರೂ ಕೂಡ ನಮ್ ಸಮಸ್ಯೆನೇ ಪರಿಹಾರ ಆಗ್ಲಿಲ್ಲ. ಯಾರೇನ್ ಮಾಡ್ಬೇಕು, ನಾವೇ ಮಾಡ್ಕೋಬೇಕಾಗಿದೆ ಅಲ್ವಾ. ಹಳೆ ಕಾಲದಲ್ಲಿ ನೋಡಿ, ಯಾರ್ದು ಜಾಬಿಗೆ ಜಾಯಿನ್ ಆದ್ರೆ ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಸಂಬಳ ಎಷ್ಟು ಸಿಗ್ತಾ ಇತ್ತು, ಜಾಸ್ತಿ. ಎಷ್ಟು ಜಾಬಿಗೆ ಎಷ್ಟಿಗೆ ಜಾಯಿನ್ ಆಗ್ತಿದ್ರು, 600 ರೂಪಾಯಿ 700 ರೂಪಾಯಿ ಅಲ್ವಾ. ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಎಷ್ಟು ಸಿಗ್ತಾ ಇತ್ತು, 50,000 ಸಿಗ್ತಾ ಇತ್ತು. ಈಗಿನ ಮಕ್ಕಳಿಗೆ ಕಂಪ್ಯೂಟರ್ ಕೆಲಸಕ್ಕೆ ಜಾಯಿನ್ ಆದ ತಿಂಗಳಿಗೆ ಎಷ್ಟು ಸಿಗ್ತದೆ, 1 ಲಕ್ಷ 1.5 ಲಕ್ಷ ಸಿಗ್ತದೆ ತಾನೆ. ಹಾಗೆ ಯಾವ್ದು ಒಳ್ಳೇದು? ಅವಾಗ ಕಂಪ್ಯೂಟರ್ ಕೆಲಸ ಕಲಿಬೇಕಲ್ಲ, ನೀವು ಕಲ್ತವ್ರಿಗೆ ತಾನೇ ಸಿಗ್ತದೆ. ಹಾಗಂತ ಇವಾಗ ಹೊಲದ ಕೆಲಸ ಮಾಡೋರು ಲೇಬರಿಗೆ ಸಿಗ್ತಾ ಇದ್ಯಾ, ಸಿಗೋದಿಲ್ವಲ್ಲ. ಹಾಗೆ ನಾವು ಮನಸಾ ಸೇವೆ, ನಿರಾಕಾರ ಸೇವೆಯನ್ನು ನಾವು ಮಾಡ್ತಾ ಹೋದ್ರೆ, ತಪಸ್ಸು ಮಾಡ್ತಾ ಹೋದ್ರೆ ಮಾತ್ರ ಇದೇನಾಗ್ತದೆ, ಪೋಸ್ಟ್ ಸಿಗತ್ತೆ. ಬೇರೆ ಯಾವ ಸೇವೆಯಿಂದನೂ ಕೂಡ ಈ ಪೋಸ್ಟ್ ಏನಾಗೋದಿಲ್ಲ, ಸಿಗೋದಿಲ್ಲ. ಓಕೆ, ಅಂಶ ಓಂ ಶಾಂತಿ.